ನಮಸ್ಕಾರ. ಏನೋ ಸಾಧನೆ ಮಾಡೋದಕ್ಕೆ ಅಂತ ಹೊರಟಾಗ ಜನ ಚಪ್ಪಾಳೆ ತಟ್ಕೊಂಡು ನಗ್ತಾರೆ. ನಾವ್ ಸಾಧನೆ ಮಾಡಿದ್ಮೇಲೆ ನಗ್ತಾನೆ ಚಪ್ಪಾಳೆ ತಡ್ತಾರೆ. ನಾವು ಕಾಲ್ ಜಾರದ್ ಬಿದ್ರು ನಗ್ತಾರೆ, ಬಿದ್ದವರು ಎದ್ದು ಓಡಿ ಗುರಿನ ತಲುಪಿದ್ರು ಜನ ನಗ್ತಾರೆ. ಹಿಂಗೆ ಯಾವ್ದಾದಕ್ಕೋ ನಗೋ ಜನರನ್ನ ಒಳ್ಳೆ ರೀತಿಯಲ್ಲಿ ನಗ್ಸೋದಕ್ಕೆ ಅಂತಾನೆ ನಾವು ಬಂದಿದೀವಿ. ಇದು ಮಜಾ ಮಾತ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ ಜೋರು. ಈ ಅದ್ಭುತವಾದ ಸಂಚಿಕೆಗೆ ನಮ್ಮ ಜಡ್ಜಸ್ ನಾವು ವೆಲ್ಕಮ್ ಮಾಡೋಣ. ಮೀಸೆ ಮನೆಯಲ್ಲಿ ನಗೋ ರಾವಣ ಸುಂದರ ನಮ್ಮ ಗುರುಜಿ, ಸ್ವಾಗತ ಸುಸ್ವಾಗತ. ಇನ್ನು ಆಸೆ ಗಣ್ಣಲ್ಲೇ ನಗೋ ನಮ್ಮ ಮುದ್ದು ಮುಖದ ಚೆಲುವೆ ರಚಿ, ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಇನ್ನು ಈ ಆಸ್ಥಾನದ ಪಿಲ್ಲರ್ಸ್ ಅಂಡ್ ನನ್ಮ ಬಾಯ್ಸ್ ಅಂಡ್ ಗರ್ಲ್ಸ್, ನಮ್ಮ ಆಸ್ಥಾನದ ಕಲಾವಿದರು, ಸ್ವಾಗತ ಸುಸ್ವಾಗತ. ಓ ABC ಅಂತ ರೆಡಿ ಆಗ್ಬಿಟ್ಟಿದ್ದಾರೆ. ಇನ್ಯಾಕೆ ತಡ, ಇವತ್ತಿನ ಮೊದಲನೇ ಸ್ಕಿಟ್ ನಾವು ನೋಡ್ಕೊಂಡ್ ಬಂದ್ಬೇಡ. ಡೇಟ್ ಮರ್ತೋದ್ರೆ ನೆನ್ಪ್ ಮಾಡ್ಬೋದು, ಡೈಲಾಗ್ ಮರ್ತೋದ್ರೆ ಹೇಳ್ಕೊಡ್ಬೋದು. ಆದ್ರೆ ಡಾಕ್ಟರ್ ಆಪರೇಷನ್ ಮಾಡೋದನ್ನ, ಟೀಚರು ಪಾಠ ಮಾಡೋದನ್ನ, ಡ್ರೈವರು ಕಾರ್ ಓಡಿಸೋದನ್ನ ಮರ್ತೋದ್ರೆ ಹೆಂಗೆ? ಇಲ್ಲಿ ಒಬ್ಬ ನಮ್ಮ ರಾಜಾದಿ ರಾಜ ತಾನು ರಾಜ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದಾನೆ. ಯುದ್ಧ ಹೆಂಗ್ ಮಾಡ್ತಾನೆ ಅನ್ನೋದೇ ನನ್ನ ಕಟ್ಟ ಕಡೆಯ ಪ್ರಶ್ನೆ. ಮಹಾರಾಜರಿಗೆ ಇದು ರಾಜ ಗಾಂಭೀರ್ಯವೆಂದರೆ, ಕ್ಷಮಿಸಿ, ನಾನು ರಾಜನಲ್ಲ, ಈ ರಾಜ್ಯದ ಸೇನಾಧಿಪತಿ. ಸಾರಿ, ಹಠತೊಟ್ಟ ಚಟಚಕ್ರವರ್ತಿ ಎಂಬ ನನ್ನ ಹೆಸರು. ಈಗ ನಮ್ಮ ರಾಜರನ್ನು ಬರಮಾಡಿಕೊಳ್ಳುವ ಸಮಯ. ರಾಜಾದಿರಾಜ ರಾಜ ಮಾರ್ತಾಂಡ ರಾಜಕುಲ ತಿಕಲ 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 ಸಾರಿ ರಾಜಕುಲ ತಿಲಕ ಚಂಗುಮಣಿ ಮಹಾರಾಜರು ಬರುತ್ತಿದ್ದಾರೆ. ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಯಾರೇ ನೀನು? ಇಲ್ಲಿಗೆ ಅದಕ್ಕೆ ಬಂದಿ? ಮಹಾರಾಜರಿಗೆ ನಮಸ್ಕಾರಗಳು. ಈ ಮಹಾರಾಜನ್ ಬಾಯ್ ಬಂಕಿ ಬಿತ್ತು. ಅಲ್ಲ ಕಳಲ್ಲಿ ಬಂಡಿ ಓಡಿಸೋ ಸ್ಪರ್ಧೆ ಇತ್ತಲ್ಲ, ನೀ ಎಲ್ಗೆ ಹೋಗಿದ್ದೆ ಬರ್ದೆ? ಕ್ಷಮಿಸಿ, ನಮ್ಮ ಮಹಾರಾಜರಿಗೆ ಮರೆವು. ಅವಾಗ ಹಿಂದೆ ಚುಚ್ಚದ ಇದ್ರೆ ಮಾತ್ ಕೇಳಲ್ಲ ಅವರು. ಸೇನಾಧಿಪತಿ ಮಹಾಪ್ರಭು, ಏನು ಮಾಡಿದ್ದೀರಿ? ಚುಚ್ಚಿದೆ ಅಲ್ಲ, 1-2 ಇಂಚು ಕೆಳಗೆ ಚುಚ್ಚಿಬಿಟ್ಟಿದ್ರೆ ತೊಡೆ ಸೀಳ್ಕೊಂಡ್ ಬಂದ್ಬಿಟ್ಟಿರೋದು. ಯಾವನಾದ ಸೇನಾಧಿಪತಿ? ಮಹಾಪ್ರಭು, ಇಲ್ಲೊಬ್ಬ ಮಹಾರಾಜ ಬಂದು ನಿಂತಿದ್ದಾನೆ, ಅವನಿಗೆ ಒಂದು ಬಹುಪರ ಕೇಳಬೇಕೆಂಬ ಕಾಮನ್ ಸೆನ್ಸ್ ಇಲ್ಲವೇ? ಕ್ಷಮಿಸಿ, ಮಹಾರಾಜರಿಗೆ ನಮನಗಳು. ಹೋಯ್ತೇನಲ್ಲ. ಮಹಾಪ್ರಭು ಏನಾಯ್ತು? ನೀ ನನಗೆ ಬಹುಪರ ಕೇಳದಿದ್ದರೂ ಪರವಾಗಿರ್ಲಿಲ್ಲ, ಸತ್ತು ಸ್ವರ್ಗದಲ್ಲಿರುವ ನನ್ನ ತಾಯಿಯ ಬಗ್ಗೆ ಮಾತಾಡಿದ ಬೇಜಾರಾಯ್ತು ನನಗೆ. ಅಯ್ಯೋ ಮಹಾಪ್ರಭು, ನಾನಂದಿದ್ದು ಮಹಾರಾಜರಿಗೆ ನಮನಗಳು ಅಂತ, ಅದನ್ ಬಿಟ್ಟು ಅರ್ಥವಾಯಿತು. ಸೇನಾಧಿಪತಿ ಮಹಾಪ್ರಭು, ನಿನ್ನನ್ನು ಅಂಗಡಿಗೆ ಕರೆದುಕೊಂಡು ಹೋಗಿ ಒಂದು ಹಗ್ಗವನ್ನು ತೆಗೆದುಕೊಂಡು ಒಂದು ಗೂಟವನ್ನು ಹೊಡೆದು ಮಹಾಪ್ರಭು ದನ ಕಟ್ಟಾಕ್ಬೇಕು ನಿನ್ನ. ಹುಷಾರು, ಬಾಯಿ ಬಂದ್ಬಿಡುತ್ತೆ. ಸೇನಾಧಿಪತಿ ಮಹಾಪ್ರಭು, ಅಲ್ಲ, ನನ್ನ ಆಸ್ಥಾನಕ್ಕೆ ಕರೆಸಿ ನನ್ನ ಸಿಂಹಾಸನವನ್ನು ಅವರಿಗೆ ಕೊಟ್ಟರೆ ನಾನೇನು ಅಲಗೆ ಹಾಕಿಕೊಂಡು ಕೂತುಕೊಳ್ಳಲೆ? ಮಹಾಪ್ರಭು, ಅವರು ಪಕ್ಕದ ರಾಜ್ಯದ ರಾಣಿ, ಅದು ಅವರ ಸಿಂಹಾಸನ. ನಿಮ್ಮ ಸಿಂಹಾಸನವೆಂದರೆ ಶಿಡ್ಷಡ ಹೊಡೆದು ಬಿಡ್ತಾರೆ. ಅಲ್ಲಿದೆ ನೋಡಿ ನಿಮ್ಮ ಸಿಂಹಾಸನ, ಕೂತ್ಕೊಳ್ಳಿ. ಇದೇ ನನ್ನ ಸಿಂಹಾಸನ? ಹೌದು. ಅದು ಅವರ ಸಿಂಹಾಸನ? ಹೌದು. ಅರ್ಥವಾಯಿತು, ಆದರೂ ಚೆನ್ನಾಗಿದ್ದಾರೆ. ತೂತ ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದೆ, ಈಗ ನನ್ನ ಹಿಂದೆಯೇ ಗೂಢಚಾರಿಯಾಗಿ ಬಂದು ನನ್ನನ್ನು ಸಾಯಿಸಲು ನೋಡುವೆಯಾ? ಏ ಹರಿ, ಇವತ್ತು ನಿನ್ನ ಚಿರಚ್ಛೇದನವನ್ನು ಮಾಡಿಬಿಡ. ಸೇನಾಧಿಪತಿ, ಸಾರಿ ಸಣ್ಣ ಚೂರು ಬಿಟ್ಟಿದ್ದು ಊರ್ ಬಾಗ್ಲಾಗದು. ಸಾರಿ ಸೇನಾಧಿಪತಿ, ಸಾರಿ. ಏನು ಕ್ಷಮಿಸುದು ಮಹಾರಾಜ, ನಿಮ್ಮ ಅಪ್ಪನ ಕಾಲದಲ್ಲಿ ಆಳ್ವಿಕೆ ಎಷ್ಟು ಚೆನ್ನಾಗಿತ್ತು. ಹೌದು, ನಿಮ್ಮ ಅಪ್ಪನೇ ನಂಬರ್ 1 ಆಗಿತ್ತ. ಈಗ ನಿಮ್ಮ ಕಿತ್ತೋದ ಆಳ್ವಿಕೆಯಲ್ಲಿ ಊರ್ ಬರೋರೆಲ್ಲ ನಂಬರ್ 1 ಆಗಿದ್ದಾರೆ. ಹಾಗಾದ್ರೆ ನೀವೇನು? ಅರ್ಥವಾಯ್ತು ಸೇನಾಧಿಪತಿ. ಮಹಾಪ್ರಭು, ನಿನ್ನೆ ಒಬ್ಬ ದುಷ್ಟನಿಗೆ ನಾವು ಶಿಕ್ಷೆಯನ್ನು ಕೊಟ್ಟಿದ್ದೇವಲ್ಲ, ಅವನನ್ನು ಕರೆ ತನ್ನಿ. ಯಾರಲ್ಲಿ? ಆ ಮಾನವನನ್ನು ಎಳೆದು ತನ್ನಿ. ತೆಗೆದು ನಿಂಗೆ ಮೆಟ್ಟಲ್ಲಿ ಹೊಡೆಯಬೇಕು. ಯಾಕೆ ಮಹಾಪ್ರಭು? ಮೆಟ್ಟಲ್ಲಿ ಹೊಡೆದರೆ ಆ ಗೂಟವು ಹಂಗೆ ಅಚ್ಚೆಳೆಯಬೇಕು. ಯಾಕೆ ಮಹಾಪ್ರಭು? ಸ್ವಲ್ಪ ರಾಜನ್ ಭಾಷೆ ಮಾತಾಡೋ. ತಾವೇನ್ ಮಾತಾಡ್ತಿದ್ದಾರೆ ಇವರು? ಯಾರಲ್ಲಿ? ಯಾಕಂಬನ್ನಿ ಅವನ. ಇದು ರಾಜರ ಭಾಷೆ. ಎಲ್ಲವೋ ದುಷ್ಟ
ಕುತ್ತೆ ಸೇನಾಧಿಪತಿ ಅವ್ನು ಕುತ್ಕೋಬೇಕಂತೆ ಒಂದ್ ಚೇರ್ ಹಾಕು. ಮಹಾಪ್ರಭು ಅವ್ನು ಕುತ್ಕೋಬೇಕಂತ ಹೇಳಿಲ್ಲ, ಮತ್ತೆ ಕುತ್ತೆ ಎಂದ. ಹಾಗಂದರೆ ಏನು? ಕುತ್ತೆ ಎಂದರೆ ಹಂದಿ ಎಂದರ್ಥ. ಅಂದ್ರೆ ನಾಯಿ ಅಲ್ವಾ? ಹಂಗಂದ್ರೆ ನಾಯಿ ತಾನೆ. ನಿನಗೆ ಮರವು ಹೆಚ್ಚಾಗಿದೆ. ನಾನು ಒಂದು ಹಿಮಾಲಯದಿಂದ ಬೇರನ್ನು ತಂದಿದ್ದೇನೆ, ಅದನ್ನು ಹಿಂಗೆ ತೀಡಿ 3 ಸಲ ಕುಡಿಯಿರಿ. ನೀವು ತೀಡಿ ಕುಡಿಯಿರಿ, ನಾನು ಅದನ್ನ ತಿಕ್ ಹಾಕಂತೀನಿ. ಆಯ್ತು, ಇಕ್ಕಿ ಹಾಕೊಂತೀನಿ ಎಂದೆ. ಅರ್ಥವಾಯ್ತು. ನನ್ನ ಬಗ್ಗೆ ಮಾತಾಡಿ. ಸೇನಾಧಿಪತಿ ಮಹಾಪ್ರಭು. ಇವನ್ಯಾರು ಇವನು? ತುಕಾಲಿ ತುಕಾಲಿ. ಮಹಾಪ್ರಭು ಅವನು ತುಕಾಲಿ ಅಲ್ಲ, ನಿಮಗೆ ಬೇಕಾದವರು. ಚಿಕ್ಕ ವಯಸ್ಸಿನಿಂದನೇ ನೀವು ಅವರನ್ನು ನೋಡಿದ್ದೀರಾ, ಬಹಳ ಹತ್ತಿರದವರು. ನಿಲ್ಲಿಸು ನಿನ್ನ ಮಾತನ್ನು. ಚಿಕ್ಕ ವಯಸ್ಸಿನಿಂದ ನೋಡಿರುವ ಮುಖವೇ ಇದು. ನನ್ನ ಚಿಕ್ಕ ವಯಸ್ಸಿನಲ್ಲಿ ಈ ಮುಖವನ್ನು ನೋಡೇ ಇಲ್ಲ ನಾನು. ಮಹಾಪ್ರಭು ಅವರು ನಿಮ್ಮ ತಂದೆಯಲ್ಲವೇ? ನನಗೆ ತಂದೆ ಯಾರು ಶತ್ರು ಯಾರು ಎಂಬುದು ತಿಳಿಯುವುದಿಲ್ಲವೇ? ಇವನು ನನ್ನ ತಂದೆಯೇ ಅಲ್ಲ, ನನಗೆ ನೆನಪೇ ಇಲ್ಲ. ಶಟಾಪ್! ಇವನಿಗೆಲ್ಲಿ ನೆನಪಿರುತ್ತೆ ಸೇನಾಧಿಪತಿ ನಾನು ತಂದೆ ಎಂದು? ನಿನ್ನೆ ಮಗನ ಜೊತೆ ತುಂಬಾ ದಿನಗಳಾಯ್ತು, ಎಣ್ಣೆ ಹೊಡೆಯೋಣ ಅಂದು ಕೂತೆ. ಮೊದಲ 2 ಪೆಗ್ಗೆಗೆ ಪಿತಾಜಿ ಪಿತಾಜಿ ಅಂದ. 3ನೇ ಪೆಗ್ಗಿಗೆ ನೀ ನನ್ನ ಶತ್ರು ಅಂತೇಳಿ ನನ್ನ ಸೆಲ್ಲಿಗೆ ತಳ್ಳಿಬಿಟ್ಟ. ನಿಲ್ಲಿಸು. ಯಾವನು ಪಿತಾಜಿ? ನಾನು ನೋಡಿದರೆ ನಲ್ಲಿಯಲ್ಲಿ ತೊಳೆದ ವಜ್ರದಂತೆ ಇರುವೆನೋ, ಇವನು ನೋಡಿದರೆ ಗಿಡದ ಕೆಳಗೆ ಕೊಳೆಯುವ ಗೊಬ್ಬರದಂತೆ ಇರುವನು. ಇವನು ನನ್ನ ತಂದೆಯೇ. ಅಕಟ ಕಟ. ಹಂಗು ನನ್ನ ಹೆಂಡತಿ ಹೇಳದ್ಲು, ಇವನಿಗೆ ಮರುವಿನ ಕಾಯಿಲೆ ಇದೆ, ಇವನಿಗೆ ಪಟ್ಟಾಭಿಷೇಕ ಮಾಡಬೇಡ ಅಂತ. ಲೇ, ನನ್ನ ಮಗ ಪ್ರಪಂಚ ಮರೆತು ಈ ತಂದೆಯನ್ನ ಮರೆಯಲ್ಲ ಅಂತ ಹೇಳಿದೆ. ಈ ನನ್ನ ಮಗ ಪ್ರಪಂಚ ನೆನ್ಪಿಟ್ಕೊಂಡು ಈ ತಂದೆಯನ್ನೇ ಮರೆತು ಬಿಟ್ಟಿದ್ದಾನೆ. ನಿಲ್ಲಿಸು ನಿನ್ನ ಕಟಕಟ ಮಾತುಗಳನ್ನು. ಸೇನಾಧಿಪತಿ ಮಹಾಪ್ರಭು ಅಂಗಡಿಗೆ ಹೋಗಿ ಒಂದು ಗುಂಡು ಸೂಜಿಯನ್ನು ತೆಗೆದುಕೊಂಡು ಕಟ 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 ಅಂತ ಚುಚ್ಚಿವನಿಗೆ ಶಿಕ್ಷೆಯನ್ನು ಕೊಡು. ಎಲ್ಲಿ ಚುಚ್ಚ್ರಿ ಮಹಾಪ್ರಭು? ಮೂಗು ಚುಚ್ಚಿ ನೆಲಕ್ಕೆ ಚುಚ್ಚೆ. ಸರಿ ಮಹಾಪ್ರಭು. ಮಗನೇ ಬೇಡ, ನಾನು ನಿನ್ನ ಮುಖವನ್ನು ತೊಳೆದಿಲ್ಲ. ಮಹಾರಾಜ, ನಿನಗೆ ಚುಚ್ಚದಿದ್ದರೆ ಸೈಡಿಗೆ ಕರ್ಕೊಂಡೋಗಿ ನಮಗೆ ಚುಚ್ತಾರೆ. ಹಾಗಾದ್ರೆ ನಿಧಾನವಾಗಿ ಚುಚ್ಚಿ ನೋಡಿ ಹೆಂಗ್ ಚುಚ್ತಾನೆ, ಬೆಣ್ಣೆಯಲ್ಲಿ ಕೂದಲು ತಗದಂಗಾಗುತ್ತದೆ. ಬನ್ನಿ. ಸೇನಾಧಿಪತಿ ಮಹಾಪ್ರಭು ಯಾರ ಆಕೆ? ನನ್ನ ಹೆಂಡತಿ. ಹೌದೇ? ಮಹಾಪ್ರಭು ತಪ್ಪಾಯ್ತು, ಅವಳು ನನ್ನ ಸ್ನೇಹಿತನ ಹೆಂಡತಿ, ಗರ್ಭಿಣಿಯಾಗಿದ್ದಾಳೆ ಮಹಾಪ್ರಭು. ಸೇನಾಧಿಪತಿ ನಾನು ಚಿಕ್ಕ ವಯಸ್ಸಿಂದ ನೋಡುತ್ತಿದ್ದೇನೆ, ಈ ಹೆಣ್ಮಕ್ಳೇ ಗರ್ಭಿಣಿ ರೈತರಲ್ಲ, ಗಂಡು ಮಕ್ಳೇ ಆಗಲ್ಲ. ಇಲ್ಲ ಮಹಾಪ್ರಭು, ಮೊನ್ನೆ ನಮ್ ದೊಡ್ಡಪ್ಪನ ಮಗ ಆಗಿದ್ದ, ಇಷ್ಟು ದಪ್ಪ ಹೊಟ್ಟಿ ಬಂದಿತ್ತು. ಹೌದೇ? ಮಹಾಪ್ರಭು, ಈ ಪ್ರಪಂಚದಲ್ಲಿ ಹೆಣ್ಣು ಮಗುವನ್ನ ಹೆರಲು ಸಾಧ್ಯ, ಏಕೆ ಗಂಡು ಮಗು ಇರಲು ಸಾಧ್ಯವಿಲ್ಲ? ಆಗುವುದಿಲ್ಲ. ಸೇನಾಧಿಪತಿ ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಸರಿ ಸಮಾನತೆ ಇರಬೇಕೆಂದು ಹೇಳಲಿಲ್ಲವೇ ನಾನು? ಈಗ ನೋಡಿದರೆ ಹೆಣ್ಣಿಗೆ ಒಂದು ಗಂಡಿಗೆ ಒಂದು ಮಾಡಿ ಕೂರಿಸಿದ್ದೀರಾ. ಮಹಾಪ್ರಭು ಎಲ್ಲರಿಗೂ ಸಮಾನವಾಗಿರುವುದಿಲ್ಲ, ಅವ್ರವ್ರಿಗೆ ತಕ್ಕಂಗಿರುತ್ತೆ ಮಹಾಪ್ರಭು. ಸೇನಾಧಿಪತಿ ಮಹಾಪ್ರಭು ನನಗದೇನು ಗೊತ್ತಿಲ್ಲ. ಈಗೇನು ಅದನ್ನು ಬದಲಾಯಿಸಲು ಕಾನೂನಿಗೆ ವಿರುದ್ಧವೇ? ಇಲ್ಲ, ಸೃಷ್ಟಿಗೆ ವಿರುದ್ಧ. ಆ ಸೃಷ್ಟಿಯನ್ನೇ ನಾನು ಬದಲಾಯಿಸುತ್ತೇನೆ. ಆ ಗರ್ಭವನ್ನು ತೆಗೆದು ಆ ಪಕ್ಕದಲ್ಲಿರುವವನಿಗೆ ಹಾಕಿ. ಅಸಾಧ್ಯ ಮಹಾಪ್ರಭು, ಅಸಾಧ್ಯ. ಅಸಾಧ್ಯ. ನನ್ನ ಮಾತನ್ನು ತಿರಸ್ಕರಿಸಿದರೆ ನೀನು ಇವತ್ತು ಊರಿನಲ್ಲೇ ಇರಬೇಡ, ಬಹಿಷ್ಕರಿಸುತ್ತೇನೆ. ಬಹಿಷ್ಕರಿಸ್ತೀರ ಮಹಾಪ್ರಭು? ಹೌದು. ಹೀಗೆ ಬಹಿಷ್ಕರಿಸಿ 50,000 ಜನ ಇದ್ದವರು ಬರೀ 5 ಜನ ಆಗವ್ರೆ ಸೈನಿಕರು. ಇನ್ನು ಎಷ್ಟು ಜನ ಬಹಿಷ್ಕರಿಸ್ಬೇಕಂತ ಅನ್ಕೊಂಡಿದ್ರೆ ಮಹಾಪ್ರಭು? ಸೇನಾಧಿಪತಿ ಮಹಾಪ್ರಭು, ನಾನು ಹೇಳ್ತಾ ಇರೋದೇನು ಅಂದ್ರೆ, ನಾನು ಓದಿದ ಪುಸ್ತಕದಲ್ಲಿ ಹಂಗಿರ್ಬೇಕು ಹಿಂಗಿರ್ಬೇಕಂತ ಇರ್ಲೇ ಇಲ್ಲ. ನೀವೆಲ್ಲಿ ಪುಸ್ತಕ ಓದಿದ್ರಿ? ಬರೀ ಸ್ಲೇಟು ಬಳಪ ಅಲ್ಲಿಗೆ ನಿಂತಿದ್ ನೀವು. ಹೌದೇ? ನಾನು 2 ವರ್ಷ ಓದಿದ್ದೇನಲ್ಲ. ನೋಡಿದ್ದೇನೆ, ನೀವು ಓದಿದ್ದನು. ಇವರು 1 ವರ್ಷ ಆ ಎನ್ನುವ ಅಕ್ಷರವನ್ನು ಓದಿದರು, 2ನೇ ವರ್ಷ ಆ ಎಂಬ ಅಕ್ಷರವನ್ನು ಓದಿದರು, 3ನೇ ವರ್ಷ ಇದನ್ನ ಓದಿದರು. ಸೇನಾಧಿಪತಿ ಮಹಾಪ್ರಭು, ನನ್ನ ರಾಜ್ಯದಲ್ಲಿ ನನ್ನ ಮುಂದೆ ನಿಂತು ನನ್ನ ವರ್ಣಮಾಲೆಯನ್ನು ಅವಮಾನಿಸಿದಕ್ಕೆ ನಿನ್ನನ್ನು ಬಹಿಷ್ಕಾರ ಆಗ್ತೀನಿ. ಪ್ರಭು ಕ್ಷಮಿಸಿ, ಮಹಾಪ್ರಭು ಕ್ಷಮಿಸಿ. ಇರಲಿ. ಅಷ್ಟೇ ಅಲ್ಲ ಸೇನಾಧಿಪತಿ, ಅವನಿಗೆ ಬುದ್ಧಿ ಮಾತು ಹೇಳಿದ್ದಕ್ಕೆ ನನ್ನ ಹೆಂಡತಿಯನ್ನು ಬಹಿಷ್ಕಾರ ಹಾಕಿದ್ದ ಅವನು. ಸೇನಾಧಿಪತಿ ಮಹಾಪ್ರಭು, ಇವನಿಗೇನು ಶಿಕ್ಷೆಯನ್ನು ಕೊಟ್ಟಿರಿ? ಅದೇ ಗುಂಪಿನ ಕಚ್ 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 ಕಚ ಅಂತ ಮೂಗಿ ಚುತ್ತ ಶಿಕ್ಷೆ ಕೊಟ್ಟಿದ್ದೆ. ಆದರೆ ಈಗ ಅಂಗಡಿಗೆ ಹೋಗಿ ದಬ್ಬಳವನ್ನು ತೆಗೆದುಕೊಂಡ ಕಚ 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 ಅಂತ ಚುಚ್ಚಿ. ಎಲ್ಲಿ ಚುಚ್ಚಿ ಮಹಾಪ್ರಭು? ಮಕ್ಕಳು ಚುಚ್ಚಿ, ಇನ್ನೆಲ್ಲಕ್ಕೆ ಚುಚ್ಚಿಲ್ಲ. ಸರಿ ಮಹಾಪ್ರಭು. ಮಗನೇ ಬೇಡ, ಮಗನೇ ಕ್ಷಮಿಸಿ ಮಹಾರಾಜರೇ, ಹೇಳಿ. ನಿನಗೆ ಚುಚ್ಚದಿದ್ದರೆ ಸೈಡಿಗೆ ಕರ್ಕೊಂಡೋಗಿ ನಮಗೆ ಚುಚ್ತಾರೆ ಅವರು. ಹಾಗಾದ್ರೆ ನಿಧಾನವಾಗಿ ಚುಚ್ಚಿ. ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ನಡೆಯಿರಿ. ಸೇನಾಧಿಪತಿ ಮಹಾಪ್ರಭು, ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗಿ ಅಲ್ಲಿ ಕೂರಿಸಿ, ನನ್ನನ್ನು ಕರೆದುಕೊಂಡು ಬಂದು ಇಲ್ಲೂ ಕೂರಿಸಿದರೆ ನನ್ನ ಸಂತಾನೋತ್ಪತ್ತಿ ಹೇಗೆ ಉತ್ಪತ್ತಿ ಆಗುತ್ತದೆ? ನಾನು ಒಂದು ಮರಿಸಿಂಹಾಸನವನ್ನು ಪಕ್ಕದಲ್ಲಿ ಇಡುವ ಆಸೆಯನ್ನು ಮುರಿದರೆ ನೀವು. ಮಹಾಪ್ರಭು, ಅವರು ಪಕ್ಕದ ರಾಜ್ಯದ ರಾಣಿ ಮಹಾಪ್ರಭು, ನಿಮ್ಮ ಹೆಂಡತಿ ಅಲ್ಲ. ಹೌದೇ? ಸೇನಾಧಿಪತಿ ಮಹಾಪ್ರಭು, ಈ ರಾಜ್ಯ ಆ ರಾಜ್ಯದ ಜನತೆ ಎಂದುಕೊಂಡು ನಾನು ಮದುವೆ ಆಗುವುದನ್ನೇ ಮರೆತಿದ್ದೇನೆ. ಯಾವುದಾದ್ರೂ ಒಂದು ಒಳ್ಳೆ ಸಂಬಂಧವನ್ನು ನೋಡಿ ನನಗೆ ಮದುವೆ ಮಾಡಿ.
ಕಿತ್ತೋದು ನನ್ನ ಮಗನೇ. ಮಹಾಪ್ರಭು, ಹಾ. ನಿಮಗೆ ಆಲ್ರೆಡಿ 3 ಮದುವೆ ಆಗಿದೆ. ಓ ಗಾಡ್. ಅಕಟ ನನಗೆ 3 ಮದುವೆ ಆಗಿದೆ. ಯಾರವರು ಕರೆಸಿ? ಯಾರಲ್ಲಿ ಆ ಹುಡುಗಿಯರ್ ಕರ್ಕೊಂಬನ್ನಿ. ಸರಿಯಾಗಿ ಕರೆಯಲ್ಲ. ಸೇನಾಧಿಪತಿ ಮಹಾಪ್ರಭು, ನಾನು ಇವರನ್ನು ಯಾವ ಗ್ಯಾಪಿನಲ್ಲಿ ಮದುವೆ ಆದೆ ಗೊತ್ತಿಲ್ಲ ಮಹಾಪ್ರಭು. ಹೋಗ್ಲಿ ಬಿಡು. ಅವ್ರ ಜೊತೆ ಫಸ್ಟ್ ನೈಟ್ ಆಗೈತೆ ಅಂತ ಒಂದ್ಸತಿ ಕೇಳು. ನೀವೇನೋ ಮಾಡಿದ್ದನ್ನ ನನಗೆ ಹೆಂಗೂ ಗೊತ್ತಾಗ್ಬೇಕು ಮಹಾಪ್ರಭು. ಸುಮ್ಮನಿರಿ. ಆಯ್ತು. ಇವರಿದ್ದಾರಲ್ಲ, ಹಾ. ಇವರನ್ನು ಮದುವೆಯಾಗಿ 3 ತಿಂಗಳ ನಂತರ ಮರೆತು ಮತ್ತೊಬ್ಬಳನ್ನು ಮದುವೆ ಆದರು. ಅವಳನ್ನು ಮದುವೆಯಾಗಿ 1 ವಾರದ ನಂತರ ಮರೆತು ಮತ್ತೊಬ್ಬಳನ್ನ ಮದುವೆ ಆದರಿ. ಅವಳನ್ನು ಮದುವೆಯಾಗಿ 1 ತಾಸಿನ ನಂತರ ಮರೆತು ನನ್ನ ಹೆಂಡತಿಗೆ ಲವ್ ಲೆಟರ್ ಬರ್ದವ್ರಿ ಇವರು. ಸರಿ ಈಗೇನ್ ನೀವೇನು ಕೇಳಲೇಬೇಡಿ, ನಾನೇ ಕೇಳ್ಕತ್ತೀನಿ. ಸರಿ, ಹೋಗಿ ಕೇಳ್ಕೊಡಿ. ನನ್ನನ್ನು ಮದುವೆಯಾದ ಮೊದಲನೆಯ ರಾಣಿ ಯಾರು? ನಾನೇ ಮಹಾರಾಜ, ಆಶೀರ್ವಾದ ಮಾಡಿ. ಗುಂಡಿ ಚೆನ್ನಾಗಿ ನಿಮ್ಮ ಮೊದಲನೆಯ ಭೇಟಿಯಲ್ಲಿ ಕುದುರೆ ಶಾಲೆಯಲ್ಲಿ. ಕುದುರೆ ಶಾಲೆಯಲ್ಲಿ ನೀವು ಕೃದಕ್ ಅಂದು ಕುದುರೆಯನ್ನು ಸವಾರಿ ಮಾಡುತ್ತಿದ್ದೀರಾ? ಇಲ್ಲ ಮಹಾರಾಜ, ಸಗಣಿ ಬಾಚ್ತಿದ್ದೆ. ಸಗಣಿಯನ್ನು ಹೂ ಮಹಾರಾಜ, ನಾನು ಸಗಣಿಯನ್ನು ಎತ್ತುತ್ತಿದ್ದೆ. ಆದರೆ ನೀವು ಬಂದು ನೀನು ಎತ್ತಬೇಕಾದದ್ದು ಸಗಣಿನಲ್ಲ ನನ್ನನ್ನ ಎಂದು ಹೇಳಿ ನನಗೆ ಮದುವೆ ಆದರಿ. ಹಂಗೇಳದ್ನ ಹೇಳಿರ್ತೀನಿ ನಾನು. ಸೇನಾಧಿಪತಿ ಪ್ರಭು, ನಾನು ಆ ತೊಪ್ಪೆ ಎತ್ತವಳು ಮದುವೆ ಆಗಬೇಕಾದ್ರೆ ಏನು ಕೆಳಸು ಕೆರೆಯುತ್ತಿದ್ದರೆ? ಇಲ್ಲ, ಕ್ಯಾರೆಟ್ ಕೆರೀತಿದ್ದೆ. ಮತ್ತಿನ್ನೇನು ಮಹಾಪ್ರಭು, ಅವತ್ತು ನಾನು ಬಡಿದುಕೊಂಡೆ ಬೇಡ ಎಂದು. ನೀವೇನೆಂದಿರಿ? ಇವತ್ತು ತೊಪ್ಪೆ ಎತ್ತುವವಳು ನಾಳೆ ನಮ್ಮ ಸಾಮ್ರಾಜ್ಯದ ಭಾರವನ್ನು ಎತ್ತುತ್ತಾಳೆ ಎಂದಿರಿ. ಹಂಗನ್ನ ಅಂದಿರ್ತೀನಿ ನಾನು. ಅವತ್ತಿಂದ ಇವತ್ತವರೆಗೂ ತಪ್ಪೆ ಬಿಟ್ಟು ಏನು ಎತ್ತಿಲಿ, ತೊಪ್ಪೆ ಸಿದ್ಧಿ. ಹೋಗಲಿ ಬಿಡಿ, ಹಲ್ಟ್ ಆಗುತ್ತೆ. ಸೈಡಿಗೆ ಬನ್ನಿ. ಏನ್ರಿ? ಈ ಕಡೆ ಬನ್ನಿ. ನನ್ನನ್ನು ಮದುವೆಯಾದ 2ನೆಯ ರಾಣಿ ಯಾರು? ನಾನೇ ಮಹಾಪ್ರಭು. ನೀನ ಜನಗಳ ಕಡೆ ಕುಳ್ಕೊಳ್ಕೆ. ನಿಮ್ಮ ಮೊದಲನೆಯ ಭೇಟಿಯಲ್ಲಿ ಈ ಸಾಮ್ರಾಜ್ಯದ ಹೆಬ್ಬಾಗಿಲಿನ ಮುಂದೆ ಹೆಬ್ಬಾಗಿಲಿನ ಮುಂದೆ ಬಿರುಗಾಳಿ ಬಂತೆ ಬರುತ್ತಿರುವ ಸೈನ್ಯವನ್ನು ನೀ ಸುಂಟುಗಾಳಿ ತರ ಕತ್ತರಿಸಿ ಬಿಸಾಕಿದೆಯಾ? ಇಲ್ಲ ಮಹಾಪ್ರಭು, ಹೆಬ್ಬಾಗಿಲಿನ ಮುಂದೆ ಕುಳಿತುಕೊಂಡು ಅಮ್ಮ ತಾಯೇ, ಧರ್ಮನೇ ತಾಯೇ ತಂದೆ, ಧರ್ಮನೇ ತಾಯೇ ತಂದೆ ಎಂದು ಭಿಕ್ಷೆ ಬೇಡುತ್ತಿದ್ದೆ. ಭಿಕ್ಷೆ ಬೇಡುತ್ತಿದ್ದೆಯಾ? ಅಲ್ಲ, ನೀ ಬಂದು ಭಿಕ್ಷೆ ಹಾಕ್ತೀಯ ಅಂತಂದ್ರೆ ತಾಳಿ ಕಟ್ಬಿಟ್ಟು ಮದುವೆ ಅದೇ ಅಂದೆ. ಸೇನಾಧಿಪತಿ ಮಹಾಪ್ರಭು, ಒಂದು ತೊಪ್ಪೆ ಎತ್ತುವಳು ಇನ್ನೊಬ್ಳ ತಾಯಿ ಎಂದು ಭಿಕ್ಷೆ ಬೇಡುವವಳನ್ನು ಮದುವೆ ಆಗಬೇಕಾದ್ರೆ ನೀವೇನು ತಟ್ಟುತ್ತಾ ಇದ್ರ? ಇಲ್ಲ, ಕುಟ್ಟುತ್ತಾ ಇದ್ದೆ. ಮತ್ತಿನ್ನೇನು ಮಹಾಪ್ರಭು, ನಾವತ್ತು ಬಡಿದುಕೊಂಡೆ ಬೇಡ ಎಂದು. ನೀವೇನು ಹೇಳಿದರೆ? ಇವತ್ತು ಭಿಕ್ಷೆ ಬೇಡುವವಳು ನಾಳೆ 10,000 ಜನಕ್ಕೆ ದಾನವನ್ನು ಮಾಡುತ್ತಾಳೆ ಎಂದಿರಿ. ಹಂಗನ್ನ ಅಂದಿರ್ತೀನಿ ನಾನು. ಅವತ್ತಿಂದ ಭಿಕ್ಷೆ ಬಿಟ್ಟು ಬೇರೆ ಏನು ಎತ್ತಿಲ್ಲ, ಕೂಳಿಮೆಂಟಿ. ಹೋಗಲಿ ಬಿಡಿ. ನಾನು ಭಿಕ್ಷುಕಿಯನ್ನು ತೊಪ್ಪೆ ಎತ್ತುವವಳನ್ನು ಮದುವೆಯಾಗಿದ್ದೇನೆಂದು ನಮ್ಮ ರಾಜ್ಯದಲ್ಲಿ ಯಾರಿಗೂ ತಿಳಿಸಬೇಡಿ. ಯಾರಿಗೂ ಹೇಳುವ ಅವಶ್ಯಕತೆ ಇಲ್ಲ ಮಹಾಪ್ರಭು. ಥ್ಯಾಂಕ್ ಯು. ಎಲ್ಲರೂ ಗೊತ್ತಾಗ್ಬಿಟ್ಟಿದೆ. ಸೇನಾಧಿಪತಿ, ನಮ್ಮ ರಾಜ್ಯದಲ್ಲಿ ಏನಾದ್ರೂ ಒಂದು ಸೀಕ್ರೆಟ್ ಇರಬೇಕು ಅಂತಂದ್ರೆ ಅದು ಮೊದಲು ರಾಜ್ಯನಿಗೆ ಗೊತ್ತಾಗ್ಬೇಕು, ಆಮೇಲೆ ರಾಜ್ಯಕ್ಕೆ ಗೊತ್ತಾಗ್ಬೇಕು. ಮೊದಲು ರಾಜ್ಯಕ್ಕೆ ಗೊತ್ತಾಗಿ ಆಮೇಲೆ ರಾಜ್ಯನಿಗೆ ಗೊತ್ತಾಯ್ತದೆ. ಪುಟ್ಕೋಸಿ ಇಲ್ಲಿ ಎಲ್ಲ ನಿಮ್ಮ ಮರವಿನಿಂದ. ಹೋಗಲಿ ಬಿಡಿ. ನೀವು ತೊಲಗಿ. ರಾಜ್ರೆ, ಮುದ್ದೆ ಬಸ್ಸಾರ್ ಮಾಡಿರ್ತೀನಿ, ಬಂದ್ಬಿಡಿ. ತೊಪ್ಪೆ ತವಳೆ ಏನು ಕೇಳಬೇಕಿತ್ತು ನಿಮ್ಮ ಹತ್ರ? ಅದೇನು ಕೇಳಿ ಸಾಯಿ. ಮಹಾರಾಜರೇ, ಒಮ್ಮೆ ನಿಮ್ಮ ಮೀಸೆಯನ್ನು ಮುಟ್ಟಲೆ ತೆಗೆದು ತಟ್ಟಿ ಬಿಡಲಿ. ನೀನು ಮೀಸೆಯನ್ನು ಮುಟ್ಟುವ ಮುನ್ನ ಆ ಬೆರಳಿಗೆ ಒಂದು ಪ್ರಥಮ ಚಿಕಿತ್ಸೆಯನ್ನು ತೆಗೆದುಕೋ. ಇಲ್ಲದಿದ್ದರೆ ಕೆರೆದು ಮೂಗು ಕೈಗೆ ಬಂದಾತು. ಗೆಟ್ ಔಟ್. ನಾಯಿ. ಎಲ್ಲವೋ ಗೂಢಚಾರಿ ನನ್ನನ್ನು ಹಿಂದೆ ನಿಂತು ಸಾಯಿಸಬೇಕೆಂದು ಪಣ ತೊಟ್ಟೆಯ? ಯಾರು ಕಳಿಸಿದರು ನಿನ್ನನ್ನು? ಉತ್ತರ ದಿಕ್ಕಿನ ರಚಿತಾ ರಾಣಿಯವರು ಕಳಿಸಿದ್ದಾರೆ, ಇಲ್ಲ ದಕ್ಷಿಣ ದಿಕ್ಕಿನ ಅನುಪಮ ರಾಣಿಯವರು ಕಳಿಸಿದ್ದಾರೆ. ಯಾರು ಕಳಿಸಿದರೇನು? ಇವತ್ತು ನಿನ್ನ ಶಿರ ಛೇದನವನ್ನೇ ಮಾಡಿಬಿಡುವೆ. ಅಯ್ಯಯ್ಯೋ, ಅವನು ನಿಮ್ಮ ಸೇನಾಧಿಪತಿ, ಇದು ನಿಮ್ಮ ರಾಜ್ಯ. ಗಂಡನನ್ನು ಉಳಿಸಿಕೊಳ್ಳಲು
ರಾಣಿ ವೇಷದಲ್ಲಿ ಬಂದಿರುವೆಯ ಇವತ್ತು ನಿನ್ನ ಶಿರಚ್ಛೇದನವನ್ನೇ ಮಾಡಿಬಿಡುವೆ. ಮುಲಾಮಸ್ತಿಯಾ ನಡಿ ಬಂದ್ಬಿಟ್ಲ ನೋವಾಯ್ತಾ ಅಂತೇಳಿ. ಸೇನಾಧಿಪತಿ ಮಹಾಪ್ರಭು, ಮುಂದಿನ ಕಾರ್ಯಕ್ರಮವೇನು? ಯಾ ಕಾರ್ಯಕ್ರಮ ಇಲ್ಲ, ಯಾ ಗಳಗಂಟೆ ಇಲ್ಲ ಮಹಾಪ್ರಭು. ನಾನು ಈ ರಾಜ್ಯದಿಂದ ಬಿಟ್ಟು ಹೋಗುತ್ತೇನೆ ಅಷ್ಟೇ. ನಾನ್ ಬಿಟ್ಟೋಗ್ಬೇಡ ಸೇನಾಧಿಪತಿ ಪ್ಲೀಸ್. ಹೇಳೋದ್ ಮರ್ತ್ಬಿಟ್ಟೆ. ಹೇಳಿ. ಪಕ್ಕದ ರಾಜ್ಯದವರು ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತಿದ್ದಾರೆ. ಯುದ್ಧಕ್ಕೆ ಬರುತ್ತಿದ್ದಾರೆ? ಹೌದು. ಅವರಿಗೆ ಊಟವನ್ನು ಮಾಡಿಸಿ ಒಂದು ಬೀಡವನ್ನು ಕೊಟ್ಟು ಕಳಿಸಿ. ಒಳ್ಳೆಯ ಕೆಲಸ, ಬರುತ್ತೇನೆ. ಒಳ್ಳೇದು ಒಳ್ಳೇದು. ಮಹಾಪ್ರಭು, ಅವ್ರು ಬರ್ತಿರೋದು ಉಣ್ಣಕ್ಕಲ್ಲ, ಗುಮ್ಮಕ್ಕೆ. ಹಾಗಾದರೆ 1000 ಆನೆಗಳನ್ನು ಕರೆಸಿ ಕುದುರೆಗಳನ್ನು ಕರೆಸಿ ಈಟಿ ಗುಡಾಣಿಗಳನ್ನು ತೆಗೆದುಕೊಂಡು ಅಲ್ಲಿ ರಾಜಣ್ಣನಿಗೆ ಹೇಳ್ಬಿಟ್ಟು ಗೋಡನ್ಗೆ ಹಾಕಿಸ್ಬಿಟ್ಟು ನಾವು ಊಸ್ಕೊಂಡಿರೋಣ. ನಾವು ಬಂದಾಗ ಯಾರು ಇಲ್ಲ ಅಂತ ವಾಪಸ್ ಹೋಗ್ಬಿಡ್ತಾರೆ. ಮಹಾಪ್ರಭು, ಅವ್ರು ಯುದ್ಧಕ್ಕೆ ಬರ್ತಾರೆ ಮಹಾಪ್ರಭು, ಸ್ವಲ್ಪ ಸ್ಟ್ರಾಂಗ್ ಆಗಿ. ಆಗಲಿ ಸ್ಟ್ರಾಂಗ್ ಆಗುವೆ. ಸೇನಾಧಿಪತಿ ಮಹಾಪ್ರಭು, ನಮ್ಮ ಪೌರುಷ ಏನೆಂದು ಅವರಿಗೂ ತಿಳಿಯಲಿ. ಕರೆಸಿ ಆ ರಾಜನನ್ನು ಯುದ್ಧವನ್ನು ಮಾಡಿ ಬಿಡೋಣ. ಕಮಾನ್. ಎಲ್ಲಿ ನಿಮ್ಮ ರಾಜ? ನೀನು ರಾಜನೇ? ಏನೋ ನಿಮ್ದು ಎಲ್ಲ ಒಂದೇ ಕಾಸ್ಟ್ಯೂಮು. ನಮ್ಮ ರಾಜ್ಯದಲ್ಲಿ ಯಾರಿಗೂ ಭೇದ ಭಾವ ಮಾಡೋದಿಲ್ಲ ಮಹಾರಾಜರೇ. ರಾಜರಾದರೂ ಸೈನಿಕರ ತರ ಇರುತ್ತಾರೆ. ಸೈನಿಕರು ರಾಜನಂತೆ ಇರುತ್ತಾರೆ. ಸೈನಿಕರ ತರನೇ ಇರುತ್ತಾರೆ. ಆಗಲಿ, ಎತ್ತು ನಿನ್ನ ಗಾಡಿವ ಊಡು ನಿನಗೆ ಆ ಶಿವನು ಕೊಟ್ಟ ಪಾಸು ಪತಾಸ್ತ್ರ. ಶುರುವಾಗಲಿ ಯುದ್ಧ. ಯುದ್ಧನಾಗ ತಲೆ ಕೆಡ್ಸ ಯುದ್ಧ ಮಾಡಿ ಹೊಡಿ. ಸ್ಟಾರ್ಟ್. ಇದೆ ಗಾಂಭೀರ್ಯ ಇರಲಿ. ಹಾಕಿ ಕಚಪಚನ ಚುಚ್ಚಿ ಅವರನ್ನು ಎಲ್ಲ ದೂರ್ತದೆ. ನಾನು ಮುಂದೆ ಗುದ್ದಾಡುತ್ತಿದ್ದರೆ ನೀವು ಹಿಂದೆ ಬಂದು ಸಾಯಿಸಲು ನೋಡಿವನ್ನು ಸೆದ ಬಡಿದು ಬಿಡುವೆ. ನಾವು ನಿಮ್ಮ ರಾಜ್ಯದವರು ಮಹಾಪ್ರಭು. ಶತ್ರುಗಳು ಅಲ್ಲಿದ್ದಾರೆ, ಗುಮ್ಮಿ. ಶತ್ರು ಯಾರು ಮಿತ್ರ ಯಾರು ಎಂದು ತಿಳಿಯುವುದಿಲ್ಲವೇ? ಚೂಚಿ ಬಿಡುವೆ. ಸಾರಿ ಸೇನಾಧಿಪತಿ, ಸಾರಿ. ಯುದ್ಧವನ್ನು ಇವರ ಒಡನೆ ಮಾಡಬೇಕು ನಾನು. ಅಯ್ಯಯ್ಯೋ, ಇದೆ ಗಾಂಭೀರ್ಯ ಇರಲಿ, ಚುಚ್ಚಿ ಸಾಯಿಸಿ ಅವರನ್ನು. ಎಲ್ಲ ಕೀಚ ಕನ್ನಾಯಿ, ನಾನು ಅಲ್ಲಿ ಯುದ್ಧವನ್ನು ಮಾಡುತ್ತಿದ್ದರೆ ಹಿಂದೆ ಬಂದು ನನ್ನನ್ನು ಚುಚ್ಚುವೆಯ? ಶತ್ರುಗಳೇ, ನಿಮ್ಮನ್ನು ಉಳಿಸುವುದಿಲ್ಲ. ನಂದು ಇಷ್ಟು ಅಗಲ ಹರಿದಿದೆ, ನೀನು ಹೊರದು ಊರು ಬಾಗಲಾಗಿದೆ. ನೀವೇನು ಹೆದರಬೇಡಿ, ಎಲ್ಲ ವೈರಿಗಳನ್ನು ಕತ್ತರಿಸಿ ಬಿಸಾಕಿದೆ. ಕೆಲಸ ಮಾಡಿದ. ಯುದ್ಧ ಮುಗೀತಾ? ಯುದ್ಧ ಮುಗಿಯಿತು. ಅಲ್ಲಿ ಯುದ್ಧ ಮುಗ್ದ ಏನ ಅಲ್ಲ, ನಾನೇನಾದ್ರು ತಪ್ಪು ಮಾತಾಡಿದ್ನ? ಅಲ್ಲ ಕಣೋ, ತಪ್ಪಲ್ಲ. ಅಲ್ಲಿ ಯೋಗಕ್ಷೇಮ ವಿಚಾರಿಸೋದ್ ಬಿಡ್ಲಿ, ಯುದ್ಧ ಮಾಡಕ್ ಬಂದಿಲ್ಲ. ಅಲ್ಲಿ ಯಾರು ನೋಡ್ತಾರೆ? ರಾಜ ಅಲ್ಲ, ಅವನ ಅದ ನಡಿ ಮಾಡ್ಕೊತಾನೆ. ಅಲ್ಲ ನಡಿ ಮಾತಾಡ್ಬಿಡು. ಏನಿದು? ನಮ್ಮ ಸೈನಿಕರಲ್ಲಿ ಹೊಂದಾಣಿಕೆಯೇ ಇಲ್ಲ. ಮಹಾಪ್ರಭು, ನಾನು ನಿಮ್ಮ ಸೇನಾಧಿಪತಿ. ನನಗೆ ಸೇನಾಧಿಪತಿ ಯಾರು, ಶತ್ರು ಯಾರು ಎಂಬುದು ತಿಳಿಯುವುದಿಲ್ಲವೇ? ಸಾಯಿ ನಾಯಿ. ಸತ್ತು ಬಿಟ್ಟ. ಮಹಾರಾಜ, ಅವನು ನಿಮ್ಮ ಸೇನಾಧಿಪತಿ, ಇದು ನಮ್ಮ ರಾಜ್ಯ. ಗಂಡನನ್ನು ಉಳಿಸಲು ಇಬ್ಬರು ಹೆಂಡರು ಬಂದರೆ ನಿಮ್ಮನ್ನು ನಾನು ಸಾಯಿಸಿ ಬಿಡುವೆ. ಸತ್ತು ಬಿಟ್ಟಳು. ಸೇನಾಧಿಪತಿ ಎಲ್ಲ ಬಿಟ್ಟು ನಮ್ಮ ಸೇನಾಧಿಪತಿ ಇವರನ್ನು ನಂಬಿ ನಾನು ಯುದ್ಧವನ್ನು ಮಾಡುವುದೇ? ಸೇನಾಧಿಪತಿ ಹೆಂಡ್ತಿನ್ನು ಸಾಯಿಸ್ಬಿಟ್ಟವನೆ, ಸೈನಿಕರನ್ನು ಸಾಯಿಸ್ಬಿಟ್ಟವನೆ, ಇನ್ನು ನನ್ನೂ ಸಾಯಿಸ್ಬಿಡ್ತಾನೆ. ಅವನ್ ಸಾಯಿಸಕ್ಕ ಮುಂಚೆ ನಾನೇ ವಿಷ ಕೊಡ್ಸತ್ ಹೋಗ್ತೀನಿ. ಸೇನಾಧಿಪತಿ, ಓ ಪಿತಾಜಿ. ಓಕೆ, ಇವಾಗ ಜಡ್ಜಸ್ ನ ಕೇಳೋಣ ಸ್ಕಿಟ್ ಹೇಗಿತ್ತು ಅಂತ. ರಚ್ಚಿ, ಪ್ರತಿಯೊಬ್ರು ನನ್ ಏನ್ ಕಾಮೆಂಟ್ಸ್ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ, ಬಿಕಾಸ್ ಬರೀ ನಕ್ಕು. ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್. ಅಂಡ್ ಪ್ರತಿಯೊಬ್ರು ಕೂಡ
ಅಲ್ಲಿ ನಿಂತ್ಕೊಂಡು ಬರೀ ಮಜಾ ಮಾಡಿ ನಗ್ಸಿ ಅಷ್ಟೇ. ಡೈಲಾಗ್ಸ್ ಹೇಳ್ದಂಗೆ ನಾನು ಡೈಲಾಗ್ಸ್ ಬಗ್ಗೆ ಕಾಮೆಂಟೇ ಮಾಡಕ್ ಹೋಗ್ರ. ಹೇಳ್ದಂಗೆ ಕಿವಿಗೆ ತುಂಬಾನೇ ತಂಪಾಗಿತ್ತು. ರಿಯಾಕ್ಟ್ ಮಾಡಕ್ ಆಗದಷ್ಟು ತಂಪಾಗ್ತಿತ್ತು ನನ್ನ ಕಿವಿಗೆ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಜಗ್ಗ ಅಂಡ್ ಟೀಮ್. ಥ್ಯಾಂಕ್ಸ್ ಅ ಲಾಟ್ ರಾಜ್ರೆ. ಹ್ಯಾಟ್ಸ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ರಚ್ಚಿ. ನಮ್ಮ ರಾಜ್ಯದ ರಾಜರೇ, ಈ ರಾಜರ ಬಗ್ಗೆ ನಿಮ್ಮ ಅಭಿಪ್ರಾಯ? ಮಾರಾಣಿಯರು ಚೆನ್ನಾಗಿದ್ರು. ರಾಜನಿಗೆ ಕರೆಕ್ಟ್ ಮಾರಾಣಿಯರು. ಅದು ಈ ನಾಗವಲ್ಲಿ ತರ ಸಡನ್ ಚೇಂಜ್ ಆಗ್ತಾರೆ ಕ್ಯಾರೆಕ್ಟರ್. ಕರೆಕ್ಟ್ ಆಗಿ ಗಾಂಭೀರ್ಯ ಏನು ಬರೋದು, ಅದು ಸುಷ್ಮಿತಾ ಸೂಪರ್ ವೆಲ್ ಕಮಿಂಗ್. ಅದೆಲ್ಲ ಅಷ್ಟು ಬಂದು ಇಲ್ಲಿ ಅಸಲಿಯತ್ ಗೊತ್ತಾಗತ್ತಲ್ಲ, ಆ ಟೋಟಲ್ ಚೇಂಜ್ ಆ ಕ್ಯಾರೆಕ್ಟರ್ ಸಡನ್ ಚೇಂಜ್ ಆಯ್ತು. ನಿಜವಾಗ್ಲೂ ನೀವು ರಾಜನ? ಹೌದು ಸರ್. ಏನ್ ಪ್ರೂವ್ ಮಾಡ್ತೀವಿ? ಕಿರೀಟ ಇದು ಇದೆಯಲ್ಲ, ಅದನ್ನ ತೆಗೆದು ಬಿಟ್ರೆ ನಮಗೆ ನಾರ್ಮಲ್ ಮನುಷ್ಯ ಮೇಡಮ್. ಇದು ಹಾಕಿದ್ರೆ ರಾಜ್. ಅದು ಚೆನ್ನಾಗಿದೆ, ಕಾಸ್ಟ್ಯೂಮ್ ಒಂದೇ ತರ ಅಂತ. ಸೊ ಇಟ್ ವಾಸ್ ನೈಸ್, ಲೈಕ್ ಇಟ್ ವಾಸ್ ಡೆಫಿನೆಟ್ಲಿ ನೈಸ್. ಗುಡ್ ಜಾಬ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಗುರುಜಿ ಅಂಡ್ ರಾಜರೇ. ದಯವಿಟ್ಟು ಹೋಗಿ ಬನ್ನಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ತಾಯಿ ಮಗುನ ಗರ್ಭದಲ್ಲಿ ಇಟ್ಕೊಂಡು ಬೆಳೆಸಿದ್ರೆ ತಂದೆ ಮಗುನ ತಲೆ ಮೇಲೆ ಹೊತ್ತು ಬೆಳೆಸ್ತಾರಂತೆ. ಹರೆಯದಲ್ಲಿದ್ದಾಗ ಅಪ್ಪ ಅಂದ್ರೆ ಕಿರಿಕಿರಿ ಅಂತ ಅನ್ಸೋ ಮಗನಿಗೆ ತಾನು ತಂದೆ ಆದಾಗ ಅಪ್ಪನ ಕಷ್ಟ ಅರ್ಥ ಆಗತ್ತೆ. ನಮಗಾಗಿ ಕಷ್ಟ ಪಡೋ ಅಪ್ಪನನ್ನ ನೆನಪು ಮಾಡ್ಕೊಂಡು ಇದೊಂದು ಒಳ್ಳೆ ಸ್ಕಿಟ್ ನ ನೋಡ್ಕೊಂಡ್ ಬಂದ್ಬೇಡ ಬನ್ನಿ. ಮಗಳೇ, ಏನು ಪತ್ರ ಬಂದೈತ್ ನೋಡವ ಇಲ್ಲಿ. ನೋಡಿ ಏನಿದು? ಅಪ್ಪ, ಅಣ್ಣನ್ ಕಾಲೇಜಿಂದ ಪ್ರಿನ್ಸಿಪಲ್ ಕಳ್ಸಿರೋ ಲೆಟರು. ನಿನ್ ಮಗ ಸರಿಯಾಗಿ ಕಾಲೇಜ್ಗೆ ಹೋಗ್ತಿಲ್ವಂತೆ, ಅಟೆಂಡೆನ್ಸ್ ಶಾರ್ಟೇಜ್ ಇದೆಯಂತೆ, ಎಕ್ಸಾಮಿಗೆ ಕೂರ್ಸಲ್ವಂತೆ. ಎಲ್ಲ ಕೊಂತೀನಿ ನನ್ನ ಮಗನೇ. ಲೇ ಇವಳೆ ಬಾರೆ ಇಲ್ಲಿ. ನಿನ್ನ ಮಗ ಎಂತ ದೊಡ್ಡ ಗನದಾರಿ ಕೆಲಸ ಮಾಡಿದೆ ನೋಡ್ಬಾ. ಅಯ್ಯ, ಯಾವಾಗ ನೋಡಿದ್ರು ನಿನ್ ಮಗ ಅಂತಿರಲ್ಲ. ಯಾಕೆ ನಿಮಗ್ ಮಗ ಅಲ್ವಾ? ಇವಳು ಮಾತ್ರ ನಿಮ್ ಮಗಳ ಅಂತದ್ದೇನ್ ಮಾಡ್ದ ಈಗ? ಅಮ್ಮ, ನಿನ್ ಮುದ್ದಿನ ಮಗನ್ ಕಾಲೇಜಿಂದ ನೋಟಿಸ್ ಬಂದಿದೆ. ಸರಿಯಾಗಿ ಕಾಲೇಜ್ಗೆ ಹೋಗ್ತಿಲ್ವಂತೆ, ಅಟೆಂಡೆನ್ಸ್ ಶಾರ್ಟೇಜ್ ಇದೆಯಂತೆ. ಅಲ್ಲ, ದಿನ ತಿಂದು ಹೋಗ್ತಾನಲ್ಲ, ಎಲ್ಲಿಗೆ ಹೋಗ್ತಾನೆ? ಬಾತ್ರೂಮ್ಗೆ ಹೋಗ್ತಾನೆ. ಸರಿಯಾಗಿ ಹೇಳು. ನಿನ್ ಮಗನ್ ಅಟೆಂಡೆನ್ಸ್ ಕಾಲೇಜಲ್ಲಿ ಹುಡ್ಕುದ್ರೆ ಸಿಗಲ್ಲ, ಮತ್ತೆ ಪಕ್ಕದಲ್ಲಿರೋ ಬೇಕರಿಲಿ ಹೋಗಿ ಹುಡ್ಕು, ಫುಲ್ ಅಟೆಂಡೆನ್ಸ್ ಸಿಗುತ್ತೆ. ಅಪ್ಪ ಅಣ್ಣ ಬಂದ. ನಾನೋಗಿ ಬಚ್ಚಿಟ್ಕೋತೀನಿ. ಇದನ್ನ ತೋರಿಸಿ ಏನ್ ಹೇಳ್ತಾನೆ ನೋಡೋಣ. ಅಮ್ಮ, ನೀನ್ ಹೇಳ್ಕೊಡ್ಬೇಡ. ಅಮ್ಮ, ಊಟ ಹಾಕ್ ನಡಿ. ಲೇ ಇವನೇ, ಇಲ್ಲೇನೋ ಪತ್ರ ಬಂದೈತ್ ನೋಡು. ಕಾಲೇಜಿಂದ ಕಳಿಸ್ಬಿಟ್ಟವ್ರೆ. ಅಮ್ಮ, ಪಲ್ಲು ಎಲ್ಲಿ? ಇನ್ನೂ ಬಂದಿಲ್ಲಪ್ಪ. ಹಬ್ಬ ಸದ್ಯ. ಏನದು? ಅದೇಪ್ಪ, ಕಾಲೇಜಿಂದ ಪ್ರಿನ್ಸಿಪಾಲ್ ಲೆಟರ್ ಕಳಿಸವ್ರೆ. ಏನಂತೆ? ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಸ್ ನ ಎಜುಕೇಶನ್ ಟ್ರಿಪ್ ಕರ್ಕೊಂಡು ಹೋಗ್ತಾವ್ರೆ. ಅದ್ರದ್ದು ಫೀಸ್ ಕಟ್ಟಿರ್ಲಿಲ್ಲ, ಇವತ್ತು ಲಾಸ್ಟ್ ಡೇಟ್ ಅಲ್ವಾ, ಅದಕ್ಕೆ ಲೆಟರ್ ಕಳಿಸಿದ್ದಾರೆ. ಎಷ್ಟಂತೆ ಫೀಸು? 5,000. ಅಯ್ಯೋ, ನನ್ ಬಂಗಾರ, ನನ್ ಚಿನ್ನ, ನನ್ ಮುದ್ದು. ನೋಡಿದ್ರೇನ್ರಿ ನಿಮ್ ಮಗಳು ಎಷ್ಟು ಸುಳ್ಳು ಹೇಳ್ತಾಳೆ ಅಂತ? ಏನೋ ಮಗಳ ಅಣ್ಣ, ಫಸ್ಟ್ ರ್ಯಾಂಕು, ಟ್ರಿಪ್ಪು, ಫೀಸು, ಲಾಸ್ಟ್ ಡೇಟ್ ಇದೇನಾ ಲೆಟರ್ ಅಲ್ಲಿ ಇರೋದು? ಇದೆಲ್ಲ ನಿನ್ ಕೆಲಸ. ನಾನಿನ್ನಲೇ ಅಪ್ಪ ನಾಲ್ಕು ಕಡೆ ನೀನು, ನಾಲ್ಕು ನನ್ನ ಮಗ. ಲೇ, ನೀನು ಬದ್ಲೇ ಆಗಲ್ವೇನೋ? ಪ್ರೈಮರಿ ಸ್ಕೂಲಿಗೆ ಸೇರ್ಸಿದ್ರೆ ಮೇಷ್ಟ್ರು ಚೇರ್ಗೆ ಮೊಳೆ ಇಟ್ಟವನು ಇವನು. ಅದು ಹುಡುಗಾಟದ ವಯಸ್ಸು. ಹೈಸ್ಕೂಲಿಗೆ ಸೇರ್ಸಿದ್ರೆ ಟೀಚರ್ಗೆ ಕಣ್ಣು ಹೊಡೆದವನು ಇವನು. ಅದು ತುಂಟಾಟದ ವಯಸ್ಸು. ಅಯ್ಯ, ನಿನ್ನ ತುಂಟಾಟಕ. ಏನೋ ಹೋಗ್ಲಿ ಅಂತ ಕಾಲೇಜಿಗೆ ಸೇರ್ಸಿದ್ರೆ ಕಂಡು ಹುಡುಗಿಯರಿಗೆಲ್ಲ ಲವ್ ಲೆಟರ್ ಕೊಟ್ಕೊಂಡು ಓಡಾಡ್ತಾನೆ ಇವನು. ಇದು ಹದಿಹರಿಯದ ವಯಸ್ಸು. ಓ ಮೀನಾಕ್ಷಿ, ಎಂಥ ಮಗನಿಗೆ ಜನ್ಮ ಕೊಟ್ಬಿಟ್ಟೆ ನೀನು. ಇಂಥ ಮಗನ ಪಡಿಬೇಕಂದ್ರೆ ತಪಸ್ ಮಾಡಿರ್ಬೇಕು. ಹಲೋ, ನಾವಿದನ್ನ ಜೀವನ ಚೈತ್ರ ಸಿನಿಮಾದಲ್ಲಿ ಅಣ್ಣವ್ರು ಮಾಡಿರೋ ಪರ್ಫಾರ್ಮೆನ್ಸ್ ನ ನೋಡಿದೇವೆ, ಸಾಕು. ತಿಂದು ಅಂದಿ ತರ 9 ಗಂಟೆವರೆಗೂ ಬಿತ್ಕೊಂಡಿರ್ತಾನಲ್ಲ, ಆ ಕೊಬ್ಬು ಅಪ್ಪ ಇವನ್ಗೆ. ನಿನ್ನೆ ತಿನ್ಲಿಲ್ಲ ಅಂದ್ರೂ ಕೊಬ್ಬ ನಿನ್. ಲೇ ನಮ್ಮನೆ ಕೋಳಿನೇ ಬೆಳಿಗ್ಗೆ 5 ಗಂಟೆಗೆ ಅಂತ ಕೂಗುತ್ತೆ. ನೀ ನೋಡಿದ್ರೆ ಹಂದಿ ತರ 8 ಗಂಟೆ ಆದ್ರೂ ಹೇಳಲ್ಲ. ಹೋಗು, ಪಕ್ಕದ ಮನೆ ರಾಕೇಶ್ ನೋಡಿ ಕಲ್ತು ಹೋಗು. ಹಲೋ, ನೀನೇ ಹೋಗಿ ಕಿಟಕಿಯಲ್ಲಿ ಕಿವಿ ಇಟ್ಟು ಕೇಳು, ಅವ್ರ ಅಪ್ಪ ನನ್ನ ಹೊಗಳ್ತಾ ಇರ್ತಾನೆ. ಹೆಂಗ್ ಮಾತಾಡ್ತಾನೆ ಇವನು? ಲೋ ಅಲ್ಲ ಕಣೋ, ಎತ್ತು ಒತ್ತು ಸಾಕಿಸಲ್ವಿರೋ ನಿಮ್ಮಪ್ಪ ಕಾಣಲ್ವೇನಪ್ಪ ನಿನ್ ಕಣ್ಣಿಗೆ? ಕಾಣಿಸ್ತಾ ಇಲ್ಲ. ಹಿಂದೆ ನಿತ್ರೆ ಹೆಂಗ್ ಕಾಣಿಸುತ್ತೆ ನೋಡು. ಯಪ್ಪ, ಹೋಸಪ್ಪ ನಿನ್ ಮುಖ ತೋರಿಸ್ಬೇಡ, ನನಗೆ ಭಯ ಆಗುತ್ತೆ. ಲೇ, ನಿನ್ನ ವಯಸ್ಸಲ್ಲಿ
ನಾನು ಏನ್ ಮಾಡ್ತಾ ಇದ್ದೆ ಗೊತ್ತೇನಾ? ನಂತರನೇ ನಿಮ್ಮ ಅಪ್ಪನ ಹತ್ರ ಬಯಸ್ಕೊತಾ ಇದ್ರ? ಲೇ 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 ಕಷ್ಟಪಟ್ಟು ದುಡಿದ್ರೆ ಕಣೋ ಜೀವನದಲ್ಲಿ ಗೆಲ್ಲಕ್ ಆಗೋದು. ಸರಿ ಸರಿ, ನೀನ್ ಕಷ್ಟಪಡು, ನಾನು ಗೆಲ್ತೀನಿ. ಅಮ್ಮ, ನಿನ್ ಗಂಡದಿದ್ದೆ, ನಡಿ ಊಟ ಹಾಕು. ಲೇ, ಅಲ್ಲಿ ನಿಮ್ಮಪ್ಪ ಮಾತಾಡ್ತಿಲ್ವಾ? ಕೇಳಿಸ್ಕೊ. ಈ ಸಾರಿನಾದ್ರೆಲ್ಲ ಪಾಸ್ ಆಗ್ತಾವ? 2 ಡುಮ್ಕಿ. ಏನೋ ದುಡ್ಡನ್ನು ಮರ್ದಿಂದ ಬಿಡುತ್ತಾ? ಮಾರ್ಕ್ಸ್ ಏನ್ ಮಾರ್ಕೆಟ್ ಅಲ್ಲಿ ಸಿಗುತ್ತಾ? ಲೇ 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 ಬರೀ 100 ರೂಪಾಯಿ 2 ಜೊತೆ ಬಟ್ಟೆ ಇಟ್ಕೊಂಡು ಕಣ ನಾನು ಈ ಊರಿಗೆ ಬಂದಿದ್ದು. ಹಲೋ, ನಮ್ ಕೈಯಲ್ಲಿ 1 ರೂಪಾಯಿ ಇಲ್ದೆ, ಮೈ ಮೇಲೆ ತುಂಡು ಬಟ್ಟೆ ಇಲ್ದೆ ಈ ಊರಿಗೆ ಬಂದ್ವಿ ಅಮ್ಮ. ಎಲ್ಲಿಂದ? ಅಮ್ಮನ ಹೊಟ್ಟೆಯಿಂದ. ಲೇ ಲೇ ನಿನಗೆ ಈಗ ಗೊತ್ತಾಗಲ್ಲ ಕಣ, ನಿನಗೊಬ್ಬ ಮಗ ಆಗ್ತಾನಲ್ಲ ಅವಾಗ ನನ್ನ ಕಷ್ಟ ಏನು ಅಂತ ಅರ್ಥ ಆಗುತ್ತೆ. ಸರಿ, ಒಂದ್ ಮದುವೆ ಮಾಡ್ಸು. ಲೇ, ಮಾತು ಜಾಸ್ತಿ ಆಯ್ತು. ಅಪ್ಪನ ಹತ್ರ ಹಿಂಗ್ ಮಾತಾಡ್ತಾರೇನೋ? ಸುಮ್ನೆ ಇರು ಮೀನಾಕ್ಷಿ, ನಿನ್ಗೇನು ಗೊತ್ತಾಗಲ್ಲ. ಹೋಗು ಒಳಗಡೆ ಅಡಿಗೆ ಮಾಡು. ಲೇ, ಅಪ್ಪ ಅನ್ನೋ ಭಯ ಇಲ್ವೇನೋ ನಿಂಗೆ? ಅಯ್ಯೋ, ಭಯ ಪಟ್ರೆ ಈಗಿನ ಕಾಲದಲ್ಲಿ ಬದುಕೋಕ್ಕಾಗಲ್ಲ ಮೀನಾಕ್ಷಿ. ನಡಿ ನಡಿ ಊಟ ಹಾಕು. ಲೇ ನಾನು ಇಲ್ಲ ಅಂದಿದ್ರೆ ನೀನು ಹುಟ್ಟತಾನೆ ಇರ್ಲಿಲ್ಲ ಕಳ್ಳ. ನಾನಿಲ್ಲ ಅಂದ್ರೆ ನೀ ತಂದೆನೇ ಆಗ್ತಿರ್ಲಿಲ್ಲ. ನನಗೆ ಎದುರು ಮಾತಾಡ್ತಾನೆ ಇವನು. ಅಯ್ಯೋ, ನಮ್ಮಪ್ಪ ನನಗೆ ಹೊಡಿತಾನೆ, ಕಾಪಾಡ್ರು. ನಮ್ಮಪ್ಪ ನನಗೆ ಹೊಡಿತಾನೆ, ಕಾಪಾಡ್ರು. ಅಯ್ಯೋ ಅಯ್ಯೋ. ಡೌರಾಜ, ಸಾಕು ಡೌ ಮಾಡಿದ್ದು. ಅಮ್ಮ, ಇವ್ನ್ಗೆ 2 ದಿನ ಊಟ ಹಾಕ್ಬೇಡಮ್ಮ, ಅವಾಗ ಬುದ್ಧಿ ಬರುತ್ತೆ. ಹೌದಾ, ಮಾಡ್ತೀನಿರು. ಅಣ್ಣ, ಜಿರ್ಲೆ ತಿಂದ್ರೆ ಒಳ್ಳೇದೇನೆ. ಯಾಕಿಂಗ್ ಹೇಳ್ತಿದ್ಯಾ? ನೀನ್ ಅವಾಗ್ಲೇ ತಿಂಡಿ ತಿಂತಾ ಇದ್ದಲ್ಲ, ಅದ್ರಲ್ಲಿ ಜಿರ್ಲೆ ಬಿದ್ದಿತ್ತು. ನೀನ್ ನೋಡ್ಲಿ ತಿಂದ್ಬಿಟ್ಟೆ. ಅಮ್ಮ ನೋಡಮ್ಮ. ಅಯ್ಯೋ, ಅವನೇನೋ ಸುಳ್ಳು ಹೇಳ್ತಾನೆ, ನೀನ್ ಸುಮ್ನಿರೆ. ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ. ಅವಾಗ್ಲೇ ಪುಳೋಗ್ರಿಯಲ್ಲಿ ಹಿಂಗ್ ಕಾಲು ಎತ್ಕೊಂಡು ಬಿದ್ದಿತ್ತು, ಅದನ್ನ ಇವಳು ತಿಂದ್ಲು. ಮೊದ್ಲು ಹೇಳಕ್ ಏನಾಗಿತ್ತು ನಿನ್ಗೆ? ಊಟ ಮಾಡುವಾಗ ಮಾತಾಡ್ಬಾರ್ದು ಅಂತೀರಿ ಸರ್. ನನಗೆ ಊಟ ಹಾಕ್ಬಾರ್ದಂತೆ. 1 ವಾರ ಇವಳೇ ಊಟ ಮಾಡಲ್ಲ. ಲೇ 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 ಲೇ, ರಾಕ್ಷಸ ಕಣೋ ನೀನು. ಲೇ ಮೊದ್ಲೇ ಅವನು ಗಂಡು ಬೇಕು ಅಂತ ಊರಲ್ಲಿರೋ ದೇವಸ್ಥಾನಕ್ಕೆಲ್ಲ ಡೈ ಹೊಡೆದಲ್ಲ, ಈಗ ಅನುಭವಿಸು. ಲೇ 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 ಬುಕ್ಕಲ್ಲಿ ಗಾಂಧೀಜಿಯವರು ವಿವೇಕಾನಂದರ ಬಗ್ಗೆ ಓದ್ತಿಯಲ್ಲ, ಅವ್ರ ತರ ಆಗ್ಬೇಕಂತ ಯಾವತ್ತು ಅನ್ಸಲ್ಲೇನೋ ನಿನ್ಗೆ? ಹಲೋ, ನಾವು ಫಾದರ್ ಆಫ್ ನೇಷನ್ ಆಗ್ತೀವಮ್ಮ. ಅದೆಂಗೋ? ನನ್ಗೆ ಹುಟ್ಟೋ ಮಗನಿಗೆ ನೇಷನ್ ಅಂತ ಹೆಸರು ಇಡ್ತೀನಿ, ಫಾದರ್ ಆಫ್ ನೇಷನ್ ಆಗ್ತೀನಿ. ಅಯ್ಯೋ, ನನ್ ಕನ್ನ. ಲೇ 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 ನಗ್ತಿಯಲ್ಲೇ, ಹೋಗಿ ಇಂತ ಜನ್ಮ ಕೊಟ್ಟಿಯಲ್ಲ ನೀನು. ಮೀನಾಕ್ಷಿ, ನಿನ್ನ ಗಂಡ ನನ್ನ ಟ್ರ್ಯಾಕ್ ಅಲ್ಲಿ ತುಂಬಾ ಕ್ರಾಸ್ ಆಗ್ತವ್ರೆ, ಕ್ಲಾಸ್ ಆದ್ರೆ ಚೆನ್ನಾಗಿರಲ್ಲ ಅಂತ ಹೇಳು. ಏನೋ ಮಾಡ್ತೀಯಾ? ಏನೋ ಮಾಡ್ಕೋತೀಯಾ? ಮಾತಾಡ್ತೀಯನೋ? ನಮ್ಮಪ್ಪ ನನಗೆ ಹೊಡ್ತಾನೆ, ಕಾಪಾಡ್ರಪ್ಪ. ಅಯ್ಯೋ, ನಮ್ಮಪ್ಪ ನನಗೆ ಹೊಡ್ತಾನೆ, ಕಾಪಾಡ್ರಪ್ಪ. ಡೌರಾಜ, ಸಾಕು ಡೌ ಮಾಡಿದ್ದು. ಬಿಡ್ರೆ ಅವನ ಹತ್ರ ಏನ್ ಮಾತಾಡೋದು? ಹೋಗು, ನೀನ್ ಒಳಗೆ ಹೋಗಿ ಟೀ ಮಾಡು. ಹೋಗಮ್ಮ, ನೀನ್ ಓದ್ಕೊ ಹೋಗು. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ನಾವು 1 ಅಲ್ಲ 2 ಅಲ್ಲ 10,001 ಗಣಪತಿ ಕೂಡಿಸ್ತಾ ಇದ್ವಿ. ನಿಮ್ ಕೈಲಾದಷ್ಟು ಚಂದ ಕೊಡಿ. ಗಣೇಶ್ ಹಬ್ಬ ಮುಗಿದು, ದೀಪಾವಳಿ ಮುಗಿದು, ಇನ್ನೇನು ಸಂಕ್ರಾಂತಿ ಬರುತ್ತೆ, ಈಗ ಗಣೇಶನ್ ಕೂಡಿಸ್ತೀರಾ? ಓ ಮೈ ಗಾಡ್. ಅಂದಂಗೆ ಈಗ ನೆಕ್ಸ್ಟ್ ಬರೋ ಹಬ್ಬ ಯಾವ್ದು ಹೇಳಿ? ಅಣ್ಣಮ್ಮ. ಅದೇ 5,001 ಅಣ್ಣಮ್ಮನ ಕೂರಿಸ್ತಾ ಇದೀವಿ, ಚಂದ ಕೊಡಿ. ಯಾರೋ ನೀವೆಲ್ಲ? ಓ, ದೇವ್ರಿಸಕ್ ಬಂದವ್ರ? ಅಪ್ಪ ದೇವ್ರಿಸ ಅಂತೆ, ಪಾಪ ದುಡ್ಡು ಕಟ್ ಕಳ್ಸು. ಲೇ, ಇವ್ರು ನೋಡಿದ್ರೆ ದೇವ್ರನ್ನ ಕೂಡ್ಸೋರ್ ತರ ಕಾಣಿಸ್ತಾ ಇಲ್ಲ, ಬಾಳ್ ಸಪ್ಲೈಯರ್ ತರ ಕಾಣಿಸ್ತಾರೆ. ಅಯ್ಯೋ, ದೇವ್ರಿಸ ಹಂಗೆಲ್ಲ ಮಾತಾಡ್ಬಾರ್ದು. ಎಲ್ಲಿ ಕೆನ್ನೆ ಕೊಡ್ಕೋ, ಬಸ್ಗೆ ಹೊಡಿ, ಕಿವಿ ಹಿಡ್ಕೋ, ಇಲ್ಲಿ ಸ್ವಲ್ಪ ಇರೋ. ತಗೊಳ್ರೋ. ಅದು 2,000 ರೂಪಾಯಿ ಕಣೋ. ಅಯ್ಯೋ, ದೇವ್ರ ವಿಷಯ ಯಪ್ಪ, ಹಂಗೆಲ್ಲ ಮಾತಾಡಬಾರ್ದು. ಇಲ್ಲಿ ಒಳಗೆ ಹೋಗಪ್ಪ. ಎಂತ ಮಗ, ಇಂತನ್ ಕಟ್ಕೊಂಡ್ರೆ ಎಲ್ಲ ಮನೆ ಮಠ ಎಲ್ಲ ಮಾರ್ಕೋಬೇಕು. ನನಗೆ 1-2 ಬಿಯರ್, ಆ ಪ್ಯಾಕ್ ಸಿಗರೇಟು, 1 ಕಲ್ಮೆ ಸಾಕು. ನನಗೆ ಫುಲ್ ಕೊಳ್ಳಿ, 1 ಬಾಟ್ಲು ಮಗ. ಓಕೆ. ಯೋಗಿ ಮನೇಲಿ ಯಾರು ಇಲ್ವಂತೆ ಕಡು. ಹೌದಾ? ಮೊನ್ನೆ ಇವ್ರನ್ನ ಆದ್ನೇ ಇದ್ರಲ್ಲ, ಯಾರಿಗೆ ಕಳ್ಸಿದ್ನಲ್ಲ. ಹಂಗೆ ಬರ್ತಾ ರಾಕೇಶನ್ನ ಕರ್ಕೊಂಬರ್ರಿ. ರಾಕೇಶ? ಇಲ್ಲ ಬಂದವನಲ್ಲ. ಲೇ 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 ನಿನಗೆ ನಾಚಿಕೆನೇ ಆಗಲ್ವೇನೋ? ದೇವ್ರ ಹೆಸರಲ್ಲಿ ಇಂಥ ಕೆಲಸ ಮಾಡ್ತಾರೆ ಯಾವನಾದ್ರು? ಮತ್ತೆ ಎಣ್ಣೆ ಒಳಗೆ ದುಡ್ಡು ಕೊಡಂದ್ರೆ ಕೊಟ್ಬಿಡ್ತೀಯಾ? ಎಲ್ಲದಕ್ಕೂ ಇಷ್ಟುದ್ದ ಖ್ಯಾತೆ ತೆಗಿತೀಯಾ? ಲೈ, ನಿಮ್ಮಪ್ಪ ನಿನ್ಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ. ಅವ್ರ ಪ್ರೀತಿ ಅರ್ಥನೇ ಆಗಲ್ವೇನೋ ನಿಂಗೆ? ನೀ ಸುಮ್ನೆ ಇರು ಮೀನಾಕ್ಷಿ, 24 ಗಂಟೆ ಬೈತಾನೆ ಇರ್ತಾರೆ. ಪ್ರೀತಿ ಅಂತ ಪ್ರೀತಿ. ಎಂತ ಮಗ ಹುಟ್ಬಿಟ್ಟೆ ಕಣ ನನ್ನ ಹೊಟ್ಟೆಲಿ. ನಾನು ಹುಡ್ಸು ಅಂತ ಹೇಳಿದ್ನ? ನನ್ನ ಕರ್ಮ ನಿಮ್ ಮಗನಾಗ ಹುಟ್ಟಿದೇನಲ್ಲ. ನಿನ್ನ ಕರ್ತವ್ಯ ನೀ ಸಾಕ್ತಾ ಇದೀಯ ಅಷ್ಟೇ. ಇಂಥ ಮಗ ಹುಟ್ತಾನೆ ಅಂತಿದ್ರೆ ನಾನು ಮಕ್ಕಳೇ ಮಾಡ್ಕೊಡ್ತಿರ್ಲಿಲ್ಲ ಕಣ. ನಿನ್ನಂತ ಅಪ್ಪ ನನಗೆ ಸಿಗ್ತಾನೆ ಅಂದ್ರೆ ನಾನು ಹುಡ್ತಾನೆ ಇರ್ಲಿಲ್ಲ. ಯಾವ ತಂದೆನೂ ಮಕ್ಕಳು ಹೇಳಿ ಕೇಳಿ ಮಕ್ಕಳು ಮಾಡ್ಕೊಳ್ಳಲ್ಲ ಕಣೋ. ಹಲೋ,
ನಿನ್ನ ಮೂಲಕ ನಾನು ಈ ಭೂಮಿ ಬಂದಿದ್ದೇನೆ ಅಷ್ಟೇ, ಹಂಗಂತ ನಿನಗೆ ನನ್ನ ಮೇಲೆ ಯಾವ ಹಕ್ಕು ಇಲ್ಲ. ಲೈ ಜನ್ಮ ಕೊಡ್ತಂದೆಗೆ ಯಾರಾದ್ರು ಹಿಂಗ್ ಮಾತಾಡ್ತಾರೇನೋ? ನಾ ಇನ್ನು ಜನ್ಮ ಕೊಡುತ್ತೆ ಹಂಗಂತ ಇವ್ರ ತರ ಊರ್ ತುಂಬ ಹೇಳ್ಕೊಂಡ್ ತಿರುಗುತ್ತಾ? ನೋಡೆ ಇವಾಗ್ಲೇ ಹಿಂಗ್ ಮಾತಾಡ್ತಾನೆ, ಇನ್ನು ಕೊನೆ ಕಾಲದಲ್ಲಿ ಇವ್ ನಮ್ಮನ್ನ ನೋಡ್ಕೊಳ್ತಾನೇನೆ. ಯಾಕೆ ನೋಡ್ಕೋಬೇಕು? ಹುಲಿ ಸಿಂಹ ಅವ್ರ ಅಪ್ಪ ಅಮ್ಮನ್ ನೋಡ್ಕೊಳತ್ತಾ? ಈ ಮನುಷ್ಯನಿಗೆ ಆಸೆ ಜಾಸ್ತಿ, ಕೊನೆಗಾಲದಲ್ಲಿ ಸೇಫ್ ಆಗ್ಬೇಕು ಅಂತ. ಅದಕ್ಕೆ ತಂದೆ ತಾಯಿನೇ ದೇವ್ರು ಅಂತ ನಮ್ಮನ್ನ ಸೆಂಟಿಮೆಂಟ್ ಎಲ್ಲ ಲಾಕ್ ಮಾಡ್ಬಿಡ್ತಾರೆ. ಅಲ್ಲ ತಲೆ ಕೆಡ್ಸನಕ್ ಹೋಗ್ಬೇಡಿ, ಅಂತ ಟೈಮ್ ಬಂದಾಗ ಒಳ್ಳೆ ವೃದ್ಧಾಶ್ರಮ ನೋಡಿ ನಿಮ್ಮನ್ನ ಸೇರಿಸ್ತೀನಿ. ಏನೋ ಇಂತ ಮಾತಾಡ್ತೀಯ ನೀನು? ನಾನು ನಿನ್ನ ಮಗ ಅಂತ ಹೇಳ್ಕೊಳಕ್ ನನಗೆ ನಾಚೆ ಆಗತ್ತೆ. ಛೀ! ಅವನಿಗೆ ಈಗ ಅರ್ಥ ಆಗಲ್ಲ ಕಡೆ. ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯ. ಅಣ್ಣ ತಗೋ ಕಾಫಿ ಕೊಡಿ. ಥ್ಯಾಂಕ್ಸ್ ಅಮ್ಮ. ಅಣ್ಣ ನಾನು ಊರಿಗೆ ಹೊರಡ್ತೀನಣ್ಣ. ಆಯ್ತು ಹೋಗಮ್ಮ. ಎಲ್ಲಣ್ಣ ರಾಜು ಇನ್ನೂ ಬಂದೇ ಇಲ್ಲ, ಹೋಗೋಕ್ಕೂ ಮುಂಚೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಕಾಯ್ತಿದ್ದೀನಿ. ನಾ ಇನ್ನೇನ್ ನೋಡ್ತೇಮ್ಮ, ಒಳ್ಳೆ ಮೂಡಲ್ ಇದ್ದೆ, ಹೋಗ್ಬಿಡು. ಅಲ್ಲೇ ಬಂದೇ ಬಿಟ್ನಲ್ಲ ಕಂದ, 100 ವರ್ಷ ಆಯಸ್ಸು ಕಣಪ್ಪ. ಹೆಂಗಿದ್ಯಪ್ಪ? ನಾನ್ ಚೆನ್ನಾಗಿದ್ದೀನತ್ತೆ, ನೀವೇಗಿದ್ದೀರಾ? ಅವ್ರು ಹೇಗಾದ್ರೂ ಇರ್ಲಿ, ಸೆಮಿಸ್ಟರ್ ರಿಸಲ್ಟ್ ಬಂತಂತೆ. ಡ್ಯಾಡಿ, ಇವ್ರ ಮುಂದೆ ಇದೆಲ್ಲ ಬೇಕಾ? ಬೇರೆಯವ್ರ ಹತ್ರ ಹೇಳಕ್ ನಾಚಿಕೆ ಪಡ್ತಾ ಇದೀಯ ಅಂದ್ರೆ ನೀನ್ ಎಂತ ಕಿತ್ತೋದು ಸ್ಟೂಡೆಂಟ್ ಇರ್ಬೇಕು. ಓಹೋ, ನೀವೇನ್ ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್? ನೀವು ಕಾಲೇಜ್ ಲೈಫ್ ಅಲ್ಲಿ ಕಿತ್ತಿ ದಬ್ಬಾಕಿರೋದು ನನಗೂ ಗೊತ್ತು. ನಾನು ದಬ ಹಾಕಿದೇನೋ ಕಿತ್ತು ಗುಡ್ಡಿ ಹಾಕಿದೇನೋ ನನಗೆ ವಾದ ಮಾಡ್ತೀಯ ನಿನ್ನಲ್ಲಿ? ಅಯ್ಯೋ ಅಣ್ಣ 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 ಸುಮ್ನಿರಣ್ಣ. ಬಿಡಮ್ಮ, ಯಾವಾಗ್ಲೂ ಇದೇ ಆಯ್ತು. ಎಷ್ಟು ಸಬ್ಜೆಕ್ಟ್ ಹೋದ್ವು? 1. ಹೌದಾ? ನಿಜ? 2. ಇಲ್ಲಿ ನಿಮ್ ಲೆಕ್ಚರ್ ನಂಬರ್ ಕೂಡ ಮಾತಾಡ್ತೀನಿ. 4 ಅಷ್ಟೇ. ಏನಿವಾಗ? ಸೇಮ್ ಆಗಲ್ವೇನೋ ನಿನಗೆ? ನಾನು ಮತ್ತೆ ಎಕ್ಸಾಮ್ ಫೀಸ್ ಕಟ್ಟಲ್ಲ. ಹಲೋ, ಆ ರಾಕಿ ಅವರಪ್ಪ 15 ಸಬ್ಜೆಕ್ಟ್ ಫೀಸ್ ಕಟ್ಟಿದ್ದಾರೆ ಗೊತ್ತಾ? ಕಟ್ತಾನೆ ಕಣೋ, ಅವನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಕಟ್ತಾನೆ. ನನ್ನ ಕಾರ್ಡ್ ತಗೊಂಡೋಗಿ ದುಡ್ಡು ಡ್ರಾ ಮಾಡ್ದೆ. 5,000 ಪಾಕೆಟ್ ಮನಿ ಬೇಕಿತ್ತು. ಅಂತ ಖರ್ಚೇನೋ ನಿನಗೆ? ಮುಚ್ಕೊಂಡು ದುಡ್ಡು ವಾಪಸ್ ಕೊಡು. ಸಾಕು, ಯೋಗ್ಯತೆ ಇಲ್ಲ ಅಂದ್ಮೇಲೆ ಮಕ್ಳು ಯಾಕೆ ಮಾಡ್ಕೋತೀರಾ ನೀವು? 500 ರೂಪಾಯಿ ಕೊಡಕ್ಕೆ ನಮ್ಮ ಅಪ್ಪ ನನ್ಗೆ ಎಷ್ಟು ಬೈತಾ ಇದ್ರು ಗೊತ್ತೇನೋ? ಹಲೋ, ಆಗ ಒಂದ್ ಬಿಯರು 30 ರೂಪಾಯಿ, 1 ಲೀಟರ್ ಪೆಟ್ರೋಲ್ 35 ರೂಪಾಯಿ. ಏನೋ ಬಾಳ ಖರ್ಚು ಮಾಡ್ಬಿಡ್ತೀನಿ ಅನ್ನೋ ತರ. ಆ ರೋಹಿತ್ ಅವ್ರ ಅಪ್ಪ ನೋಡಿ, ಅವ್ನ್ ಬರ್ತ್ಡೇಗೆ ಅಂತ 45 ಲಕ್ಷ ರೂಪಾಯಿ ಕಾರ್ ಕೊಟ್ಟಿದ್ದಾರೆ. ನೀವು 25 ಲಕ್ಷ ರೂಪಾಯಿ ಬೈಕ್ ಕೊಡ್ಸ್ಬಿಟ್ಟು ಅದನ್ನೇ ವಾಟ್ಸ್ಆಪ್ ಡಿಪಿಗೆ ಬೇರೆ ಹಾಕೊಂಡಿದ್ದೀರಾ. ಏನು ಅಂತ ನನ್ನ ಹೊಟ್ಟೆಲ್ ಹುಟ್ಟಿಬಿಟ್ಟು? ಹಲೋ, ನಾನೇನ್ ಉಡ್ಸಿ ಅಂತ ಹೇಳಿದ್ನಾ? ನನ್ನ ಕರ್ಮ ನಿಮ್ ಹೊಟ್ಟೆಲ್ ಹುಟ್ಟಿದ್ದೀನಲ್ಲ, ನಿಮ್ ಕರ್ತವ್ಯ ನೀವು ಸಾಕ್ತಾ ಇದ್ದೀರಾ ಅಷ್ಟೇ. ನಿನ್ನಂತ ಮಗ ನನಗೆ ಹುಡ್ತಾನೆ ಅಂತ ಗೊತ್ತಿದ್ರೆ ನಾನು ಮಗುನೇ ಮಾಡ್ಕೊತಾ ಇರ್ಲಿಲ್ಲ. ನಿಮ್ಮಂತ ಅಪ್ಪ ನನಗೆ ಸಿಗ್ತಾನೆ ಅಂತಿದ್ರೆ ನಾನು ಹುಡ್ತಾನೆ ಇರ್ಲಿಲ್ಲ. ಯಾವ ತಂದೆನು ಮಗನ ಕೇಳಿ ಹುಡ್ಸಲ್ಲ. ಹಲೋ, ನಿಮ್ಮ ಮೂಲಕ ಈ ಭೂಮಿಗೆ ಬಂದಿದ್ದೀನಿ ಅಷ್ಟೇ, ಹಾಗಂತ ನನ್ನ ಮೇಲೆ ನಿಮ್ಗೆ ಯಾವ ರೈಟ್ಸು ಇಲ್ಲ. ಲೇ, ಜನ್ಮ ಕೊಟ್ಟಪ್ಪ ನಂಗೆಲ್ಲ ಮಾತಾಡ್ತೀರೇನಪ್ಪ? ನಾಯಿನೂ ಮರಿ ಹಾಕುತ್ತೆ ಅತ್ತೆ, ಹಾಗಂತ ಇಡೀ ಊರಿಗೆಲ್ಲ ಇವ್ರ ತರ ಹೇಳ್ಕೊಂಡ್ ತಿರುಗುತ್ತಾ? ಇವ್ರ ಮಗ ಅಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಆಗುತ್ತೆ. ಯಾಕೋ ಇತ್ತೀಚೆಗೆ ನಮ್ಮ ಅಪ್ಪ ತುಂಬಾ ನೆನಪಾಗ್ತಾ ಇದ್ದಾರೆ. ಸರ್, ನಾನು ಚಿಕ್ಕವನಿದ್ದಾಗ ಜಾತ್ರೆಗೆ ಹೋಗಿದ್ವಿ. ನನಗೆ ದೇವ್ರು ಕಾಣಿಸ್ಲಿಲ್ಲ. ಅಪ್ಪ, ದೇವ್ರು ಕಾಣಿಸ್ತಿಲ್ಲ ಅಂದೆ. ನಮ್ಮಪ್ಪ ನಾನು ಎತ್ಕೊಂಡು ಬೆನ್ನ ಮೇಲೆ ನಿಲ್ಲಿಸ್ಕೊಂಡು ದೇವ್ರನ್ನ ತೋರಿಸಿದ್ರು. ನನಗೆ ಆವತ್ತು ಗೊತ್ತಿರ್ಲಿಲ್ಲ ನಾನು ನಿಂತಿರೋದೆ ನನ್ನ ದೇವ್ರ ಮೇಲೆ ಅಂತ. ಒಂದ್ಸಲ ನನ್ನ ಫೇವ್ರೇಟ್ ಇರೋ ಸಿನಿಮಾ ರಿಲೀಸ್ ಆಗಿತ್ತು. ಅಪ್ಪ, ಸಿನಿಮಾಗೆ ಹೋಗ್ಬೇಕು, ದುಡ್ಡು ಕೊಡು ಅಂದೆ. ರಾತ್ರಿ ಆಚೆಗೆ ಹೋದವರು ಬೆಳಗ್ಗೆ ಬಂದು ದುಡ್ಡು ಕೊಟ್ಟು ಮಲಗಿದ್ರು. ಅಮ್ಮ, ಅಪ್ಪ ಎಲ್ಲಿಗೋಗಿದ್ರು ಅಂದೆ. ನೀ ದುಡ್ಡು ಬೇಕು ಅಂತ ಹೇಳಿದಲ್ಲ ಮಗ, ರಾತ್ರಿ ಎಲ್ಲ ಆಟ ಓಡಿಸಿ ದುಡ್ಡು ಮಾಡ್ಕೊಂಬ ಇದ್ದಾರೆ ಅಂದ್ರು. ನನಗೆ ಆವತ್ತು ಗೊತ್ತಿರ್ಲಿಲ್ಲ ನನ್ನ ಹೀರೋ ಅಮ್ಮನ ಎದೆ ಹಾಲು, ಅಪ್ಪನ ಬೆವರು, ಎರಡೂ ಒಂದೇ.
ಪೆಟ್ಟಿಗೆ ಅಂಗಡಿಯಲ್ಲಿ ನಮ್ಮ ಅಪ್ಪನ ವಯಸ್ಸಿನವ್ರ ಹತ್ರ ಸಿಗರೇಟ್ ತಗೊಳ್ಳುವಾಗ ಇವಾಗ್ಲೂ ಕೈ ನಡುಗುತ್ತೆ. ಅಮ್ಮ ನೋವು ಆಗದೆ ಇರೋಂಗ್ ಹೊಡೆದು ಮಲಗಿ ಬಿಡ್ತಾಳೆ. ಆದ್ರೆ ಅಪ್ಪ ನೋವು ಆಗೋ ತರ ಹೊಡೆದು ಮಲಗದೆ ಒದ್ದಾಡ್ತಾರೆ. ಅಮ್ಮ ದೋಸೆ ಇದ್ದಂಗೆ ತಿಂದ್ರೆ ರುಚಿ ಗೊತ್ತಾಗುತ್ತೆ. ಆದ್ರೆ ಅಪ್ಪ ಹೆಂಚಿದ್ದಂಗೆ ಅವ್ರು ಅನುಭವಿಸೋ ನೋವು ಅಮ್ಮನ ಪ್ರೀತಿ ನಾವು ಹುಟ್ಟಿದ ಕ್ಷಣದಿಂದಲೇ ಅರ್ಥ ಆಗುತ್ತೆ. ಆದ್ರೆ ಅಪ್ಪನ ಪ್ರೀತಿ ನಾವಪ್ಪ ರೆಕ್ಕೆ ಕೊಡ್ತಾಳೆ. ಆದ್ರೆ ಅಪ್ಪ ಹಾರಕ್ಕೆ ಆಕಾಶನೇ ಕೊಡ್ತಾರೆ. ಸೊ ರಚ್ಚಿ, ಸ್ಕಿಟ್ ಹೇಗಿತ್ತು? ತುಂಬಾನೇ ಹಾರ್ಟ್ ಟಚಿಂಗ್ ಆಗಿತ್ತು ನಿಮ್ಮ ಪ್ರತಿಯೊಂದು ಡೈಲಾಗ್. ಆ್ಯಂಡ್ ಒಂದು ತಿಳ್ಕೊಂಡೆ, ಐ ಮೀನ್ ಎಲ್ಲರೂ ತಿಳ್ಕೊಂಡ್ವಿ, ನಮ್ಮ ತಂದೆ ತಾಯಿ ಏನು ಇವಾಗ ಮಾತಾಡ್ತಾರೆ, ನಮ್ಗೆ ಏನು ಬುದ್ಧಿ ಹೇಳ್ತಾರೋ ನಾವು ಅದನ್ನು ಇಗ್ನೋರ್ ಮಾಡ್ತೀವಿ, ಇಲ್ಲಾಂದರೆ ನಮ್ಗೆ ಅದು ಇರಿಟೇಷನ್ ಅಂತ ಅಂದ್ಕೊಳ್ತೀವಿ ಸಮ್ಟೈಮ್ಸ್. ಬಟ್ ನಾವು ಒಂದು ಟೈಮಲ್ಲಿ ನೆಕ್ಸ್ಟು ನಮಗೆ ಮಕ್ಕಳು ಆದಾಗ ನಾವು ಅವರ ಒಂದು ಅದೇ ಒಂದು ಸಿಚುಯೇಷನ್ ಕ್ರಿಯೇಟ್ ಆದಾಗ ಅದೇ ಮಾತುಗಳು ನಾವು ಕೇಳಿಸ್ಕೊಂಡಾಗ ಅದು ಗೊತ್ತಾಗತ್ತೆ. ದಟ್ಸ್ ವಾಟ್ ನೀವು ನಮಗೆ ತೋರಿಸಿದ ಈ ಸ್ಕಿಟ್ಟಲ್ಲಿ. ನನಗೂ ನಮ್ಮ ತಂದೆ ತಾಯಿ ಯಾವಾಗಲೂ ಹೇಳ್ತಿರ್ತಾರೆ, ನಿಂಗೆ ಇವಾಗ ಗೊತ್ತಾಗಲ್ಲ, ಮುಂದೆ ಗೊತ್ತಾಗತ್ತೆ ಅಂತ. ಸೊ ಯಾ, ಕರೆಕ್ಟ್, ಅವ್ರು ಏನು ಹೇಳ್ತಾರೋ ಅದು ಸತ್ಯ. ಸೊ ತಂದೆ ತಾಯಿ ಮಾತುಗಳನ್ನ ಖಂಡಿತವಾಗ್ಲೂ ಕೇಳಬೇಕು. ಅವರು ಎಂಡ್ ಆಫ್ ದ ಡೇ ನಮ್ಮ ಒಳ್ಳೇದಕ್ಕೆ ಹೇಳೋದು. ವೆರಿ ನೈಸ್ ಸ್ಕಿಟ್, ತುಂಬಾ ಇಷ್ಟ ಆಯಿತು. ನೀವು 5 ಜನ ತುಂಬ ಚೆನ್ನಾಗಿ ಮಾಡಿದ್ರಿ. ಬಟ್ ಒಂದು ಒಳ್ಳೆ ಅದ್ಭುತವಾಗಿರೋಂಥ ಸ್ಕಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಚ್ಚಿ. ಗುರುಜಿ, ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಆಕ್ಚುಲಿ ಫಸ್ಟ್ ಟೈಮ್ ನೋಡುವಾಗ ಓಕೆ ಪಕ್ಕ ಇಬ್ರು ಅಣ್ಣ ತಂಗಿ ಹಾಕಿದ್ದಾರೆ, 2 ಹೈಟ್ ಒಂದೇ ತರ ಇದೆ, ಒಳ್ಳೆ ಕಾಸ್ಟಿಂಗ್ ಅನ್ಕೊಂಡೆ. ಬಟ್ ಲಾಸ್ಟ್ ಪಂಚ್ ವಾಸ್ ಅಮೇಝಿಂಗ್. ಪ್ರತಿಯೊಬ್ಬರಿಗೆ ಅಂದ್ರೆ ಇಂಡಿವಿಜುವಲ್ಗೆ ಮನ್ಸಿಗೆ ತಟ್ಟುತ್ತೆ, ಯಾಕೆಂದ್ರೆ ಮನೆಯಲ್ಲಿ ನಡೆಯೋ ವಿಷಯ ಇದು. ವೆರಿ ಟಚಿಂಗ್, ವೆರಿ ಇಮೋಷನಲ್, ಲವ್ಡ್ ಇಟ್, ಸಿಂಪ್ಲಿ ಲವ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಈ ಥರದೊಂದು ಒಳ್ಳೆ ಸ್ಕಿಟ್ಟನ್ನು ಮಾಡಿದ್ದಕ್ಕೆ. ಆ್ಯಂಡ್ ಮುಂದಿನ ಸ್ಕಿಟ್ಗಳಿಗೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಕಾಲ ಕೆಟ್ಟೋಗಿದ್ದಾರೆ ಅಂತ ಯಾರು ಹೇಳಿದ್ದು? ಅದು ಸೂಪರ್ ಸ್ಪೀಡ್ ಅಲ್ಲಿ ಓಡ್ತಾನೆ ಇದೆ. ಮನೇಲಿದ್ದಾಗ ಆಕ್ಚುಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಆದ್ರೆ ರಾತ್ರಿ 8ರಿಂದ 9 ಮಾತ್ರ ಯಾವಾಗ ಆಯ್ತು ಅಂತಾನೆ ಅರ್ಥ ಆಗಲ್ಲ. 9:00 ಆಯ್ತು. ಡಾಕ್ಟರ್ ವಿಠಲ್ ರಾವ್ ಅವರು ಸೂಜಿ ಇಟ್ಕೊಂಡು ಬರೋ ಟೈಮ್ ಆಯ್ತು. ಸಮಾಜ ಸೇವಕಿ ಲಲಿತಮ್ಮ ನನ್ನ ನಂಬಿ ಅಂತ ಕೇಳೋ ಟೈಮ್ ಆಯ್ತು. ನೀವು ನನ್ನನ್ನು ನಂಬಿ ನಾಳೆ ರಾತ್ರಿ 8 ಗಂಟೆಗೆ ಬಂದೇ ಬರ್ತೀವಿ. ಅಲ್ಲಿವರೆಗೂ ಶುಭರಾತ್ರಿ.